ಶುಭೋದಯ. ಇಗ್ನೈಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ. ಟ್ರಸ್ಟ್ ಯುವರ್ ಅಬಿಲಿಟಿ. ಯಾವುದೇ ಒಬ್ಬ ಮನುಷ್ಯ ತನ್ನ ಸಾಮರ್ಥ್ಯವನ್ನ ಫಸ್ಟ್ ಅರಿಬೇಕು. ಯಾಕೆ ಅಂತಂದ್ರೆ ಏನೇ ಕೆಲಸ ಮಾಡಬೇಕು ಅಂತಂದ್ರು ಫಸ್ಟ್ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ನಂಬಿಕೆ ಇರಬೇಕು. ಅಂದಾಗ ಮಾತ್ರ ಯಶಸ್ಸನ್ನು ಸಾಧ್ಯ ಆಗುತ್ತೆ. ಯಾರೇನು ಹೇಳಿದ್ರು ಕೂಡ ನಮ್ಗೆ ಹೇಳ್ಬೇಕು, ನನಗೆ ಗೊತ್ತು, ನಾನು ಮಾಡ್ತೇನೆ ಅಂತ. ಸೊ ದ ಫಸ್ಟ್ ಡೇ ನಿಮ್ಮ ಜೀವನದಲ್ಲಿ ಪ್ರಾರಂಭ ಮಾಡೋದಕ್ಕಾಗಿದ್ದು ನಿಮ್ಮ ಮೇಲೆ ನೀವು ಸಾಮರ್ಥ್ಯವನ್ನ ಇಟ್ಕೊಂಡು. PSI ನಿಬಂಧ ಬರಹದ ಕುರಿತು ನಾವು ನೋಡ್ತಾ ಇದ್ವಿ. ಇದು ಇವತ್ತಿನ ಇಂಪಾರ್ಟೆಂಟ್ ಪಾರ್ಟ್ ಏನಂತಂದ್ರೆ, ಒಂದು ಎಕ್ಸಾಂಪಲ್ ಅನ್ನ ನಿಮಗೆ ಕೊಡ್ತೇನೆ. ಆ ಎಕ್ಸಾಂಪಲ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಅದ್ರ ಜೊತೆಗೆ PDF ಅನ್ನ ಮಾಡಿಬಿಟ್ಟು ಪ್ರಾಕ್ಟೀಸ್ಗೋಸ್ಕರ ಒಂದು 4 ಪ್ಲೇಸಸ್ಗಳನ್ನ ಇಗ್ನೈಟ್ಸ್ ಯು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಲಾಗುತ್ತೆ. ವಿದ್ಯಾರ್ಥಿಗಳು ಅದನ್ನು ತೆಗೆದುಕೊಂಡು ನೀವು ಪ್ರಾಕ್ಟೀಸ್ ಅನ್ನ ಮಾಡಿ, ಅದರ ಜೊತೆಗೆ ಮಾಡೆಲ್ ಆನ್ಸರ್ಸ್ ಅನ್ನು ಕೂಡ ಗ್ರೂಪ್ ನಲ್ಲಿ PDF ಮೂಲಕ ಹಾಕಲಾಗುತ್ತೆ. ಸೊ ನಿಮಗೆ ಬೈ ದ ಟೈಮ್ ಆಫ್ ಎಕ್ಸಾಮ್ ಅಕ್ಟೋಬರ್ 3 ಒಳಗಡೆ ಇದು ಸಾಧ್ಯ ಆಗುತ್ತೆ ಅಂತ ಭಯ ಇರಬೇಡಿ. ನಾನು ಹೇಳಿದ್ದೇನೆ ನಿಮಗೆ ಮ್ಯಾಕ್ಸಿಮಮ್ ಒಂದು 10 ರಿಹರ್ಸಲ್ ಪ್ರಿಸೈಸ್ಗೆ ಸಾಕಾಗುತ್ತೆ. ಸೊ ಇದೊಂದು 5 ಪ್ರಿಸೈಸ್ ಅನ್ನ ತೆಗೆದುಕೊಂಡು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ನೀವು ಬಿಡಿಸ್ಬಿಟ್ರೆ ಪ್ರಿಸೈಸ್ಗೆ 10 ಔಟ್ ಆಫ್ 10 ಮಾರ್ಕ್ಸ್ ಅನ್ನ ತಗೊಳ್ಳೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ. ರೈಟ್. ಸೊ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ನಿನ್ನೆ ಏನೇನು ನೋಡಿದ್ವಿ ಅಂತ ಜಸ್ಟ್ ಒಂದು ರಿವೈಸ್ ಅನ್ನ ಮಾಡ್ಕೊಳ್ಳೋಣ. ಫಸ್ಟ್ ನಾವು ನೋಡಿದ್ವಿ ನಿಬಂಧ ಬರಹವನ್ನ ಯಾಕೆ ನಾವು ಹೆಚ್ಚು ಮಹತ್ವದಿಂದ ನೋಡ್ಕೋಬೇಕು ಅಂತ ಹೇಳಿ, ಇಂಪಾರ್ಟೆನ್ಸ್ ಏನಿದೆ ನಿಬಂಧ ಬರಹದು ಅಂತ ಹೇಳಿ. ರೈಟ್. ಫಸ್ಟ್ ಪಾಯಿಂಟ್ ಇವತ್ತು ಇದು ರೈಟ್. ವಾಯ್ಸ್ ಕ್ಲಿಯರ್ ಇದೆ? ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಎಸ್ ಅಂತ ಒಂದು ಕಮೆಂಟ್ ಅನ್ನ ಹಾಕ್ಬಿಡಿ. ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ರೈಟ್. ಸೊ ಜಸ್ಟ್ ರಿವೈಸ್ ಮಾಡ್ತಾ ಇದ್ದೀನಿ. ನಿನ್ನೆ ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿ ಒಂದು ಸತಿ ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಡೋಣ. ದಿಸ್ ಇಸ್ ದ ಮೋಸ್ಟ್ ಸ್ಟ್ರೆಸ್ ಫ್ರೀ ಟಾಪಿಕ್. ಅಂದ್ರೆ ಇದಕ್ಕೆ ವಿಶೇಷವಾದಂತಹ ಬೇಕಾಗಿಲ್ಲ. ನೀವು ಎಕ್ಸ್ಟ್ರಾ ಇದಕ್ಕೆ ಬುಕ್ ಕೂಡ ನೆಸೆಸಿಟಿ ಇಲ್ಲ. ರೈಟ್. ನೋ ಎಕ್ಸ್ಟ್ರಾ ಪ್ರಿಪರೇಷನ್ ನೀಡೆಡ್. ಯಾವುದೇ ಒಂದು ಪುಸ್ತಕವನ್ನು ತೆಗೆದುಕೊಂಡು ಅದಕ್ಕೋಸ್ಕರ ನೀವು ಟೈಮ್ ಇನ್ವೆಸ್ಟ್ ಮಾಡ್ತಕ್ಕಂಥ ನೆಸೆಸಿಟಿ ಇರಲ್ಲ. ಆಮೇಲೆ ಎಲ್ಲರೂ ಇದನ್ನ ನೆಗ್ಲೆಕ್ಟೆಡ್ ಟಾಪಿಕ್ ಅಂತ ಕರೀತಾರೆ. ಯಾರು ಕೂಡ ಇದಕ್ಕೆ ಸರಿಯಾಗಿ ಪ್ರಿಪರೇಷನ್ ಮಾಡೋದಿಲ್ಲ. ಮ್ಯಾಕ್ಸಿಮಮ್ ಎಷ್ಟು ಅಂತಂದ್ರೆ ಒಂದು 10 ಪ್ರಿಪರೇಷನ್. 10 ಅಂತಂದ್ರೆ 10 into 10 100 ಮಿನಿಟ್ಸ್ ನಿಮಗೆ ಸಾಕಾಗುತ್ತೆ. 100 ಮಿನಿಟ್ಸ್ ನೀವು ಪ್ರಿಪರೇಷನ್ ಮಾಡಿದ್ರೆ ಪ್ರಿಸೈಸ್ ನ ಅತ್ಯಂತ ಎಫೆಕ್ಟಿವ್ ಆಗಿ ನೀವು ಮಾಡ್ಕೋಬಹುದು. ರೈಟ್. ಸೊ 10 ಔಟ್ ಆಫ್ 10 ಮಾರ್ಕ್ಸ್ ಅನ್ನ ನೀವು ಈಸಿಯಾಗಿ ತೆಗೆದುಕೋಬಹುದು. ನೆಕ್ಸ್ಟ್ PSS ಇದು ಕಂಪಲ್ಸರಿ. RSI, KSISF ಮತ್ತೆ ವೈರ್ಲೆಸ್ PSIಗೆ ಕೆಲವೊಂದ್ಸತಿ ಇಟ್ಟಿದ್ದಾರೆ, ಕೆಲವೊಂದ್ಸತಿ ಇಟ್ಟಿಲ್ಲ. ಇನ್ನು UPSC ಕಂಪಲ್ಸರಿ ಮೇನ್ಸ್ ನಲ್ಲಿ ಕಂಪಲ್ಸರಿ ಒಂದು ಎಕ್ಸಾಮ್ ಇರುತ್ತೆ, ಅದರಲ್ಲಿ ನಿಮಗೆ ಪ್ರಿಸೈಸ್ ತುಂಬಾನೇ ಹೆಲ್ಪ್ ಆಗುತ್ತೆ. ಅದೇ ರೀತಿ ಕೇಸ್ ಅಲ್ಲೂ ಕೂಡ ಮೇನ್ಸ್ ಕಂಪಲ್ಸರಿ ಎಕ್ಸಾಮ್ಸ್ ನಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ದ ನೆಕ್ಸ್ಟ್ ಪಾಯಿಂಟ್, ನಾವು 2 ಎಕ್ಸಾಂಪಲ್ ಮೂಲಕ ನೋಡಿದ್ವಿ ಯಾಕೆ ನಮಗೆ ಪ್ರಿಸೈಸ್ ಅನ್ನ PSI ಇಟ್ಟಿದ್ದಾರೆ ಅಂತ ಹೇಳಿ. ಒಂದು ಮರ್ಡರ್ ಕೇಸ್ ಮೂಲಕ ಯಾವುದೇ ಒಂದು ಘಟನೆ ಆದ್ರೆ ಅದನ್ನ ಸಂಕ್ಷಿಪ್ತವಾಗಿ, ಅತ್ಯಂತ ಸೂಕ್ಷ್ಮವಾಗಿ, ಸರಳವಾಗಿ ನಾವು ಹೈಯರ್ ಆಫೀಸರ್ಸ್ಗೆ ರಿಪೋರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇದು ಬೇಕೇ ಬೇಕಾಗುತ್ತೆ. ಪ್ರತಿನಿತ್ಯದ ಇವೆಂಟ್ಗಳನ್ನ ಅವರು ಸಂಗ್ರಹಿಸಿ ಮೇಲಿನ ಅಧಿಕಾರಿಗಳಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಪ್ರಿಸೈಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಏನ್ ಪಾಯಿಂಟ್ ಇದಾವೆ ಅದನ್ನ ಮಾತ್ರ ಹೇಳ್ಕೊಡೋದಕ್ಕೆ ಪ್ರಿಸೈಸ್ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ರಿಸೈಸ್ ಅನ್ನ PSIಗೆ ಇಟ್ಟಿದ್ದಾರೆ. ಕೇಸಸ್ಗಳ ಸಮರಿಗಳನ್ನ ಹೇಳೋದಕ್ಕೆ, ಒಂದು ವಿಷಯದ ಕುರಿತು ಅದರ ಕ್ರಕ್ಸ್ ಏನಿದೆ, ಅದರ ಮೂಲ ಬುನಾದಿ ಏನಿದೆ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಕೂಡ ಈ ಪ್ರಿಸೈಸ್ ಹೆಲ್ಪ್ ಆಗುತ್ತೆ. ರೈಟ್. ಸೊ ನೆಕ್ಸ್ಟ್ ಪಾಯಿಂಟ್, ಇದ್ರ ಅರ್ಥವನ್ನ ನೋಡಿದ್ವಿ ನಾವು. ಪ್ರಿಸೈಸ್ ಅಂದ್ರೆ ಏನು ಅಂತ ಹೇಳಿ ಅದರ ಅರ್ಥವನ್ನ ನೋಡಿದ್ವಿ. ಜಸ್ಟ್ ರಿವೈಸ್ ಮಾಡ್ತಾ ಇದ್ದೀನಿ. ಪ್ರಿಸೈಸ್ ಅಂದ್ರೆ ಅನೇಕ ವಿಧವಾದ ಪದಗಳನ್ನ ಕೊಟ್ಟಿರ್ಬೋದು ನಿಮ್ಗೆ, ಬಟ್ ಎಲ್ಲನೂ ಕೂಡ ಒಂದೇನೆ. ಪ್ರಿಸೈಸ್ ಮೀನಿಂಗ್ ಒಂದೇ ಇರುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಪ್ರಿಸೈಸ್ ಅಂತ ಕೊಟ್ಟಿಲ್ಲ, ಅಲ್ಲಿ ಸಾರಾಂಶವನ್ನು ತಿಳಿಸಿ ಅಂತ ಕೊಟ್ಟಿಲ್ಲ ಅಂತ ಮಾಡುದು, ಸಂಕ್ಷಿಪ್ತಗೊಳಿಸಿ, ಚಿಕ್ಕದಾಗಿಸಿ ಅನ್ನೋ ಅನೇಕ ರೀತಿಯ ನಿಯಮಗಳನ್ನ ಇದಕ್ಕೆ ಬಳಸಲಾಗುತ್ತೆ. ನೆಕ್ಸ್ಟ್, ಅನೌಪಚಾರಿಕ ನಿಯಮಗಳು ಏನು ಅಂತ ನಾವು ನೋಡಿದಾಗ ಸರಳವಾಗಿರಬೇಕು, ಸಂಕ್ಷಿಪ್ತವಾಗಿರಬೇಕು, ಸುಂದರವಾಗಿರಬೇಕು. ಈ 3 ಪಾಯಿಂಟ್ ಗಳನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮೂಲಕ ಹೇಳಿದ್ದೇನೆ, ಜಸ್ಟ್ ವಿತ್ ಎಕ್ಸಾಂಪಲ್ ಆಫ್ ಶುಗರ್ ಕೇನ್ ಜ್ಯೂಸ್. ನೆಕ್ಸ್ಟ್ ನೋಡ್ತಾ ಇದ್ವಿ, ಫಸ್ಟ್ ಇದು ಇಂಪಾರ್ಟೆಂಟ್ ಪಾಯಿಂಟ್. ಸೊ 1/3 ಅಂತಂದ್ರೆ ಏನು ಅಂತ ಕೆಲವೊಂದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಅಂತ ಜಸ್ಟ್ ಮೆಸೇಜ್ ಮಾಡಿದ್ರು. 1/3 ಅಂದ್ರೆ ಇಷ್ಟೇ, ಕೊಟ್ಟಿರ್ತಕ್ಕಂತಹ ಪದಗಳಲ್ಲಿ 3/1 ಇಳಿಸಿ ನಾವು ಬರೀಬೇಕು. ಅಂದ್ರೆ 100 ಪದ ಕೊಟ್ರೆ ಎಷ್ಟು ಬರೀಬೇಕು? 33 ಪದಗಳನ್ನ ಬರೀಬೇಕು. ಫಸ್ಟ್ ನಾವು ಕೌಂಟ್ ಅನ್ನ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ
ಗೆಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ಎಷ್ಟು ವರ್ಡ್ ಗಳನ್ನ ಕೊಟ್ಟಿದ್ದಾರೆ, ನಂಬರ್ ಆಫ್ ಲೈನ್ಸ್, ಇಲ್ಲಿ ವರ್ಡ್ಸ್ ಎಷ್ಟಿದೆ ಮತ್ತೆ ಲೈನ್ಸ್ ಎಷ್ಟಿದೆ ನೋಡ್ಕೊಂಡು ರಫ್ ಆಗಿ 10 ಲೈನ್ ಇತ್ತು ಅಂದ್ರೆ 20 ವರ್ಡ್ ಇತ್ತು, ಅಥವಾ ಒಂದು ಲೈನ್ ಅಲ್ಲಿ 10 ಲೈನ್ ಇತ್ತು, ಟೋಟಲ್ ನಂಬರ್ ಆಫ್ ಲೈನ್ಸ್ 20 ಇತ್ತು ಅಂತಂದ್ರೆ 10 into 20 200 ವರ್ಡ್ಸ್ ಇದೆ ಅಂತ ರಫ್ ಆಗಿ ನೀವು ಹಾಕೊಂಡ್ಬಿಡಿ. ಎಲ್ಲಾನು ಎನ್ಸ್ಕೂತ್ ಕೂತ್ಕೊಳಕ್ಕಾಗಲ್ಲ. ಸೊ ರಫ್ ಆಗಿ ನೀವು ಸ್ಕೆಚ್ ಅನ್ನು ಹಾಕೊಂಡ್ಬಿಟ್ರೆ ನಿಮಗಿದು ತುಂಬಾನೇ ಸಹಾಯ ಆಗುತ್ತೆ. ಸೊ 100ಕ್ಕೆ ಎಕ್ಸಾಕ್ಟ್ಲಿ 33 ಬರೀಬೇಕು ಅಂತಿಲ್ಲ, ಅಲ್ಲಿ 3 ಪದ ಹೆಚ್ಚಾದ್ರೂ ಆಗ್ಬೋದು ಅಥವಾ 5 ಪದ ಕಡಿಮೆ ಆದ್ರೂ ಆಗಬಹುದು. ಸೊ ಈ ಟಾರ್ಗೆಟ್ ಅನ್ನು ಇಟ್ಕೊಂಡು ನೀವು ಏನ್ ಮಾಡಬೇಕು, ಬರೀಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಎಕ್ಸಾಮ್ ನಲ್ಲಿ ಇದನ್ನ ಮರಿಕೊಡುದು. ಫಸ್ಟ್ ನೀವು ಡೆಡ್ ಲೈನ್ ಎಲ್ಲಿದೆ ಅಲ್ಲೊಂದು ಟಿಕ್ ಅನ್ನ ಮಾಡ್ಕೊಳ್ಳಿ, ಯಾಕೆಂದ್ರೆ ನಿಮಗೆ ತಡೆದು ನಿಲ್ಲಿಸುತ್ತೆ. ರೈಟ್. ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ಬೆಂಗಳೂರಿನಲ್ಲಿ ಒನ್ ಆಫ್ ದ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ನಲ್ಲಿ ಏನಿದೆ ಅಂತ ಪ್ರೀಸೈಸ್ ಅಂದ್ರೆ ಕೊಟ್ಟಿರೋ ಎಲ್ಲಾ ಬಾಕ್ಸ್ ಗಳನ್ನ ತುಂಬೋದು ಅಂತ ಹೇಳಿದಾರಂತೆ. ರೈಟ್. ಎಲ್ಲಾ ಬಾಕ್ಸ್ ಗಳನ್ನ ತುಂಬೋದಲ್ಲ, ಯಾಕೆಂದ್ರೆ ಅವ್ರು ಕೊಟ್ಟಿರೋ 100 ಪದ ಕೊಟ್ಟಿರ್ತಾರೆ. ಕೆಲವೊಂದ್ಸತಿ ಬಾಕ್ಸ್ 200-300 ಬಾಕ್ಸ್ ಇರುತ್ತೆ, ಎಲ್ಲಾ ಬಾಕ್ಸ್ ತುಂಬಿಕೊಂಡ್ಬಿಟ್ರೆ ಒಂದೇ ಒಂದು ಸಿಂಗಲ್ ಮಾರ್ಕ್ಸ್ ಕೂಡ ನಿಮಗೆ ಸಿಗೋದಿಲ್ಲ. ಸೊ ಅಂತಹ ಮಿಸ್ಟೇಕ್ಸ್ ಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ. ನೆಕ್ಸ್ಟ್ ಪಾಯಿಂಟ್, ಇದಕ್ಕೆ ಟೈಮ್ ಎಷ್ಟು ಬೇಕು, ವಿತ್ ಎಕ್ಸಾಂಪಲ್ಸ್ ನಾವು ಪ್ರಾಕ್ಟೀಸ್ ಮಾಡಿದ್ರು ಕೂಡ ಮ್ಯಾಕ್ಸಿಮಮ್ ನಮ್ಗೆ ಬೇಕಾಗಿರ್ತಕ್ಕಂಥ ಟೈಮ್ ಎಷ್ಟು ಅಂದ್ರೆ ಓನ್ಲಿ 10 minutes. ಅದಕ್ಕಿಂತ ನಮಗೆ ಜಾಸ್ತಿ ಯಾವುದೇ ಕಾರಣಕ್ಕೂ ಬೇಕಾಗುವುದಿಲ್ಲ. ನೆಕ್ಸ್ಟ್, ಹೇಗ್ ಮಾಡ್ಬೇಕು ಸರ್ ಪ್ರಿಸೈಸ್ ಅನ್ನ, ಓದ್ಕೊಂಡು ಮಾಡ್ಬೇಕು ಅಥವಾ ಓದ್ಕೊಳ್ತಾ ಮಾಡ್ಬೇಕು ಅನ್ನೋದು. ಒಂದು ವೇಳೆ ಪ್ರಿಸೈಸ್ ದೊಡ್ಡದಿತ್ತು ಅಂದ್ರೆ ಮೋರ್ ದನ್ 100 ವರ್ಡ್ಸ್ ಇತ್ತು ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಓದಕ್ ಹೋಗ್ಬೇಡಿ. ಒಂದು 3 ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಪ್ರತಿಯೊಂದು ಪ್ಯಾರಾನ ಓದ್ಕೊಂಡು ಅದರಲ್ಲಿರ್ತಕ್ಕಂತಹ ಪ್ರಮುಖ ಅಂಶಗಳನ್ನ, ಕೀವರ್ಡ್ಸ್ ಗಳನ್ನ ನೀವೇನ್ ಮಾಡಬೇಕು ಅಂದ್ರೆ ಅಂಡರ್ಲೈನ್ ಮಾಡ್ಕೋಬೇಕು. ಕೀವರ್ಡ್ಸ್ ಗಳನ್ನ ಅಂಡರ್ಲೈನ್ ಮಾಡ್ಕೊಂಡು ಅದನ್ನ ಬರ್ದ್ಬಿಡ್ಬೇಕು. ಇದರಿಂದ ನಿಮ್ಗೆ ಏನಾಗುತ್ತೆ, ತುಂಬಾನೇ ಟೈಮ್ ಸೇವ್ ಆಗುತ್ತೆ. ಕೆಲವೊಂದ್ಸತಿ ಈ ಪ್ರಿಸೈಸ್ 300-400 ಪದಗಳಲ್ಲಿ ಕೊಟ್ಟಿದ್ರೆ ಅವಾಗ ನಿಮ್ಗೆ ತುಂಬಾ ಟೈಮ್ ಸೇವ್ ಇದರಲ್ಲಿ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನೋಡ್ತಾ ಇದ್ವಿ, ಪರೋಕ್ಷವಾದ ಹೇಳಿಕೆಯಲ್ಲಿ ವ್ಯಕ್ತಪಡಿಸಬೇಕು. ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಆಥರ್ ಏನ್ ಹೇಳ್ತಾರಲ್ವಾ, ಆ ಲೇಖಕ ಏನ್ ಹೇಳ್ತಾರೆ ಅವರ ಪಾಯಿಂಟ್ ಆಫ್ ವ್ಯೂ ಅನ್ನ ಅವರ ಭಾಷೆಯಲ್ಲಿ ಅಂದ್ರೆ ಇಂಡೈರೆಕ್ಟ್ ಆಗಿ, ಪರೋಕ್ಷವಾಗಿ ನಾವು ಪ್ರಿಸೈಸ್ ನಲ್ಲಿ ಹೇಳ್ಬೇಕು. ಆಥರ್ ಒಂದು ಕೊಟ್ಟಿದ್ರ ಅಂತ ಅನ್ಕೊಳ್ಳಿ, ನಾನು ಅಮೆರಿಕಕ್ಕೆ ತೆರಳುತ್ತೇನೆ ಅಂದ್ರೆ ಅವಾಗ ನಾವು ಬರೀಬೇಕಾಗಿದ್ದು ಏನು ಅಂತಂದ್ರೆ ಪ್ರಿಸೈಸ್ ನಲ್ಲಿ ಅವರು ಅಥವಾ ಅವನು ಅಮೆರಿಕಕ್ಕೆ ಹೋಗುತ್ತಾರೆ ಅಥವಾ ಹೋಗುವರು. ಮುಂದೆ ಅದೇ ರೀತಿ ನೀವು ಕಂಟಿನ್ಯೂ ಅನ್ನ ಮಾಡಬೇಕು. ಇದನ್ನು ಕೂಡ ನಾವು ಎಕ್ಸಾಂಪಲ್ ಮೂಲಕ ನೋಡಿದ್ವಿ. ನೆಕ್ಸ್ಟ್, ಮೂಲ ಅನಿಸಿಕೆ ಅಂದ್ರೆ ಅವ್ರದ್ದು ವ್ಯೂಸ್ ಏನಿದೆ, ಅವ್ರ ಪಾಯಿಂಟ್ ಏನಿದೆ ಅನ್ನೋದನ್ನ ನಾವು ಯಾವುದೇ ಕಾರಣಕ್ಕೂ ಮರಿಕೂಡದು. ಅದನ್ನ ಹೇಗಿದೆ ಅದೇ ರೀತಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಪ್ರಿಸೈಸ್ ನಲ್ಲಿ. ನೆಕ್ಸ್ಟ್, ಶಾರ್ಟ್ ಹೇಗ್ ಮಾಡ್ಬೇಕು ಅಂತಂದ್ರೆ 3 to 4 ಲೈನ್ ಅನ್ನ ಮಿನಿಮಮ್ ತೆಗೆದುಕೊಳ್ಳಿ. ಒಂದೇ ಲೈನ್ ಅನ್ನ ನೀವು ತೆಗೆದುಕೊಂಡ್ರೆ ಯಾವುದೇ ಕಾರಣಕ್ಕೂ ನೀವು ಶಾರ್ಟ್ ಮಾಡಕ್ಕಾಗಲ್ಲ. ರೈಟ್. ನಿಮ್ಗೆ ನಾನು ಹೇಳ್ತೇನೆ, 3 to 4 ಲೈನ್ ತೆಗೆದುಕೊಂಡ್ಬಿಟ್ರೆ ಅಲ್ಲಿರ್ತಕ್ಕಂತಹ ಕೀವರ್ಡ್ಸ್ ಗಳನ್ನ, ಸಂವಿಧಾನಿಕ ನ್ಯಾಯ ಆಗಿರ್ಬೋದು, ಸಾರ್ವಜನಿಕ ಹಿತಾಸಕ್ತಿ ಆಗಿರ್ಬೋದು, ಆಮೇಲೆ ನ್ಯಾಯಾಲಯದಲ್ಲಿ ಸಲ್ಲಿಸ್ತಕ್ಕಂತಹ ರಿಟ್ ಅರ್ಜಿ ಆಗಿರ್ಬೋದು. ಸೊ ಈ ಎಲ್ಲಾ ಕೀ ಅಂಶಗಳನ್ನ ಇದನ್ನ ನೋಟ್ ಮಾಡ್ಕೊಂಡು ನಾವೇನ್ ಮಾಡಬೇಕು, ಬರಿಬೇಕಾಗುತ್ತೆ. ರೈಟ್. ನೆಕ್ಸ್ಟ್, ಕೊಟ್ಟಿರೋ ಬಾಕ್ಸ್ ಗಳಲ್ಲೇ ನಾವು ಬರಿಬೇಕು. ಯಾವುದೇ ಕಾರಣಕ್ಕೂ ಬಾಕ್ಸ್ ಹಿಂದೆ ಆಗಲಿ ಅಥವಾ ಬಾಕ್ಸ್ ಮುಂದೆ ಆಗಲಿ ಹೋಗ್ಕೂಡುದು. ಈ ಅಂಶವನ್ನು ಕೂಡ ನೀವು ನೆನ್ಪಿಟ್ಟಬೇಕು. ದಿಸ್ ಇಸ್ ದ ರೈಟ್ ಮೆಥಡ್. ರೈಟ್. ಇನ್ನು ಉಪಪದಗಳು, ಆರ್ಟಿಕಲ್ಸ್ ಅಂತ ನಾವು ನೋಡ್ತೀವಿ. ಆರ್ಟಿಕಲ್ಸ್ ಅಂದ್ರೆ ಸರ್ವನಾಮ ಅಥವಾ ನಾಮಪದಗಳ ಮುಂದೆ ಅವುಗಳ ಜೊತೆಗೆ ಬಳಸ್ತಕ್ಕಂಥ ಪದ ಅಂತ ನಾವು ಕರಿತೀವಿ. ಇದಕ್ಕೆ ಯಾವುದೇ ಸ್ವತಂತ್ರವಾದ ಅಸ್ತಿತ್ವ ಆರ್ಟಿಕಲ್ಸ್ ಗಳಿಗೆ ಇರೋದಿಲ್ಲ. ಈ ಆರ್ಟಿಕಲ್ಸ್ ಗಳನ್ನ ಕಡ್ಡಾಯವಾಗಿ ನಾಮಪದಗಳೊಂದಿಗೆ ಬಳಸಬೇಕು. ಸಪರೇಟ್ ಬಾಕ್ಸ್ ನಲ್ಲಿ ನಾವು ಬಳಸಕೂಡದು. ಇದು ಕರೆಕ್ಟ್ ಮೆಥಡ್. ಈ ಅಥವಾ ಆ ದೇಶ ಬರುತ್ತಲ್ವಾ, ಅದನ್ನ ಯಾವುದೇ ಕಾರಣಕ್ಕೂ ನೀವು ಸಪರೇಟ್ ಆಗಿ ಬಳಸಕೂಡದು. ಎರಡೂ ಸೇರಿನೇ ಒಂದು ಪದ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ಒಂದು ಪದ ಅಲ್ಲ, ಇದು ಒಂದು ಪದ, ಬಟ್ ಇದು ಎರಡೂ ಸೇರಿನೇ ಒಂದು ಪದ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಆ ಉದ್ದೇಶದಿಂದ ಏನ್ ಮಾಡಬೇಕು, ಆರ್ಟಿಕಲ್ಸ್ ಗಳನ್ನ ವರ್ಡ್ಸ್ ಗಳ ಜೊತೆಗೆ ಒಂದೇ ಬಾಕ್ಸ್ ನಲ್ಲೇನೆ ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್, ಅರ್ಥಪೂರ್ಣವಾಗಿರ್ಬೇಕು. ಕೆಲವೊಂದು ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಸರ್ ಪ್ರಿಸೈಸ್ ಅಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನ ಇಟ್ಕೊಂಡು ಶಾರ್ಟ್ ಆಗಿ ಬರೆಯೋದು ಅಂತ ಹೇಳಿ. ಬಟ್ ಮೀನಿಂಗ್ ಇರ್ಬೇಕಲ್ಲಿ. ನೀವು ಒಂದು ಲೈನ್ ಓದ್ಬಿಟ್ರೆ ಅಲ್ಲಿ ಮೀನಿಂಗ್ ಇರಬೇಕು. ಮೀನಿಂಗ್ ಇದ್ದಾಗ ಮಾತ್ರ ಅದು ಪ್ರಿಸೈಸ್ ಅಂತ ಅನ್ಸ್ಕೊಳ್ಳುತ್ತೆ. ಅವಾಗ ನಿಮಗೆ ಉತ್ತಮವಾದ ಮಾರ್ಕ್ಸ್ ಗಳು ಸಿಗ್ತವೆ. ಸೊ ಇದನ್ನ ನೀವು ನೆನಪಿಟ್ಕೋಬೇಕು. ವಿತೌಟ್ ಮೀನಿಂಗ್ ಅನ್ನ ಚೇಂಜ್ ಮಾಡಿದ್ರೆ ನೀವು ಪ್ರಿಸೈಸ್ ಅನ್ನ ಬರೀಬೇಕು ಮತ್ತು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರಬೇಕು. ನೀವು ಫಸ್ಟ್ ಲೈನ್ ಅಥವಾ 4 ಲೈನ್ಗಳನ್ನು ಕೂಡಿಸ್ಕೊಂಡಾಗ ಲಿಂಕ್ ತಪ್ಪಾಡದಲ್ಲಿ ಒಂದೇ ಲೈನ್ ಅನ್ನು ಹೇಳಿರ್ತಾರೆ, ಅದು ಕಂಟಿನ್ಯೂ ಆಗಿರ್ಬೇಕು ಅಥವಾ ಲಾಸ್ಟ್ ಇಂದನೇ ಸ್ಟಾರ್ಟ್ ಮಾಡ್ಬೋದು ನೀವು. ಅದೇನು ಬಾರಿಲ್ಲ, ಬಟ್ ಮೀನಿಂಗ್ಫುಲ್ ಆಗಿರ್ಬೇಕು ಮತ್ತು ರಿಲೇಶನ್ಶಿಪ್ ಕರೆಕ್ಟ್ ಆಗಿರ್ಬೇಕು ಬಿಟ್ವೀನ್ ದ ಲೈನ್ಸ್. ನೆಕ್ಸ್ಟ್, ಅವಶ್ಯಕ ಪದಗಳನ್ನ ಅಂಡರ್ಲೈನ್ ಮಾಡ್ಕೋಬೇಕು ನಾವು.
ಏನು ಅಂತಂದ್ರೆ ಪ್ರೀಸೇಜ್ ನಲ್ಲೂ ಕೂಡ ಅಂಡರ್ಲೈನ್ ಮಾಡಬಹುದು ಅಂತ ಕೇಳಿದ್ರು ಸ್ಟೂಡೆಂಟ್ಸ್. ಎಸ್, ಅಂಡರ್ಲೈನ್ ಮಾಡಬಹುದು ಡೆಫಿನೆಟ್ಲಿ. ಯಾವ್ದಾವ್ದು ಇಂಪಾರ್ಟೆಂಟ್ ಇರುತ್ತೆ ಕೀವರ್ಡ್ಸ್ ಗಳನ್ನ ನಾವು ಅಂಡರ್ಲೈನ್ ಮಾಡಬಹುದು. ವಿತ್ ಎಕ್ಸಾಂಪಲ್ ನಾವು ಒಂದು ನಿಮಗೆ ತೋರಿಸ್ತೇನೆ. ಇನ್ನು ಪ್ರಶ್ನಾರ್ಥಕ ಚಿಹ್ನೆಯನ್ನ ಹಾಕಬಾರ್ದು. ಯಾಕೆಂತಂದ್ರೆ ಇದು ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಇರುತ್ತೆ. ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಇದ್ದಾಗ ಪ್ರಶ್ನಾರ್ಥಕ ಚಿಹ್ನೆನ ಪ್ರೀಸೇಜ್ ನಲ್ಲಿ ಬಳಸಬಹುದು. ಯಾಕೆಂದ್ರೆ ನಾವು ಆಥರ್ ಪಾಯಿಂಟ್ ಆಫ್ ವ್ಯೂ ಅನ್ನ ವ್ಯಕ್ತಪಡಿಸ್ತಾ ಇದೀವಿ. ಸೊ ಅವ್ರು ಹೇಳ್ಬೇಕು ಹೊರತು ನಾವು ಹೇಳ್ಬಾರ್ದು. ಸೊ ಅದಕ್ಕೋಸ್ಕರ ಪ್ರಶ್ನಾರ್ಥಕ ಚಿಹ್ನೆಯನ್ನ ಪ್ರೀಸೇಜ್ ನಲ್ಲಿ ಬಳಸಕೂಡದು. ಸೊ ಏನನ್ನ ಇಟ್ಕೊಳ್ಬೇಕು, ಯಾವ ಅಂಶಗಳನ್ನ ನಾವು ಸೇರಿಸ್ಕೋಬೇಕು ನಮ್ಮ ಪ್ರೀಸೇಜ್ ನಲ್ಲಿ, ಯಾವ ಅಂಶಗಳನ್ನ ತೆಗಿಬೇಕು ಅನ್ನೋದನ್ನ ಬಹಳ ಇಂಪಾರ್ಟೆಂಟ್ ಹೇಳಿದೆ. ಎಲ್ಲ ವಿದ್ಯಾರ್ಥಿಗಳು ಇದ್ರದ್ದು ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್. ಒನ್ ವರ್ಡ್ ಅಥವಾ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅನ್ನ ಇಟ್ಕೋಬೇಕು. ಅಂತಂದ್ರೆ ಏಕಪದ ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ ಆರ್ಮಿ, ಭಾರತ ದೇಶದ ಸೈನಿಕರು, ಅಮೆರಿಕ ದೇಶದ ಸೈನಿಕರು, ಚೀನಾ ದೇಶದ ಸೈನಿಕರು, ಚೀನಾ ದೇಶದ ಸೈನಿಕ, ಇಂಗ್ಲೆಂಡ್ ದೇಶದ ಸೈನಿಕ, ಪಾಕಿಸ್ತಾನದ ಸೈನಿಕ, ಬಾಂಗ್ಲಾದೇಶದ ಸೈನಿಕ, ನೇಪಾಳದ ಸೈನಿಕ, ಹೀಗೆ ಅನೇಕ ಸೈನಿಕ ಬಗ್ಗೆ ಕೊಟ್ಟಾಗ ಅವಾಗ ಏನ್ ಬೇಕು, ಅನೇಕ ದೇಶದ ಸೈನಿಕರು ಅಂತ ಬಳಸ್ಬೇಕಲ್ಲಿ. ಇದಕ್ಕೆ ಏನಂತ ಕರಿತೀವಿ, ಗ್ರೂಪ್ ಆಫ್ ವರ್ಡ್ಸ್. ಆರ್ಮಿ ಅಂದ್ರೆ ಹಲವು ಸೈನಿಕರನ್ನ ಬಳಸೋದ್ರ ಪರವಾಗಿ ಅನೇಕ ದೇಶದ ಸೈನಿಕರು ಅಂತ ನಾವು ಬಳಸ್ಬಿಡ್ತೀವಿ. ಸೊ ಇದಕ್ಕೆ ಏನ್ ಕರಿತಾರೆ, ಒನ್ ವರ್ಡ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡಿದ್ವಿ, ಓಮ್ನಿ ಪ್ರೆಸೆಂಟ್ ಅಂತ ಹೇಳಿ. ಅಂದ್ರೆ ಭಗವಂತ ಕಲ್ಲು, ಮಣ್ಣು, ನೀರು, ಗಾಳಿ, ಭೂಮಿ, ಪಕ್ಷಿ, ಪ್ರಾಣಿ ಎಲ್ಲರಲ್ಲಿಯೂ ಇದ್ದಾನೆ ಅನ್ನೋದನ್ನ ಬಳಸೋದಕ್ಕಿಂತ ನಾವು ಎಲ್ಲರಲ್ಲಿಯೂ ಸರ್ವಾಂತರ್ಯಾಮಿ ಅನ್ನೋ ಪದವನ್ನ ಬಳಸಬೇಕು. ಅದಕ್ಕೆ ನಾವು ಏಕಪದ ಅಂತ ಕಳಿಸ್ತೀವಿ ನಾವು, ರೈಟ್. ಇನ್ನ ಸಮಾನಾರ್ಥಕ ಪದಗಳನ್ನ ಅನೇಕ ಕೊಟ್ಟಿರ್ತಾರೆ, ಹಲವಾರು ಸಮಾನಾರ್ಥಕ ಪದಗಳಿರ್ಬೋದು. ಅದರಲ್ಲಿ ಯಾವ್ದಾದ್ರೂ ಒಂದನ್ನ ಮಾತ್ರ ನೀವು ಬಳಸಬಹುದು. ಉದಾಹರಣೆಗೆ ಸಂತೋಷ, ಆಹ್ಲಾದ, ಅನೇಕ ಪದ ಇದ್ರೆ ಆಹ್ಲಾದ ಎಂಬ ವಿವಿಧ ರೀತಿ ಹೆಸರುಗಳು ಇರ್ತಕ್ಕಂತಹ ಅನ್ನೋದನ್ನ ನೀವು ಬಳಸ್ಕೋಬೇಕು. ಎಕ್ಸಾಂಪಲ್ ನಿಮ್ಗೆ ನಾನು PDF ಮೂಲಕ ಗ್ರೂಪ್ ನಲ್ಲಿ ಕಳಿಸಿರ್ತೇನೆ. ಇನ್ನು ನೆಕ್ಸ್ಟ್ ಯಾವ್ಯಾವ ಅಂಶಗಳಿಗೆ ನಾವು ಮಹತ್ವ ಕೊಡಬೇಕು ಅಂದ್ರೆ ಕರ್ತು, ಕರ್ಮ, ಕ್ರಿಯಾಪದ, ಸಬ್ಜೆಕ್ಟು, ಆಬ್ಜೆಕ್ಟು, ವರ್ಬ್, ಈ ಮೂರನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ನಿಮ್ಗೆ ಗ್ರಾಮರ್ನ ಕಲ್ತಿದ್ರೆ ಇದು ತುಂಬಾ ಸುಲಭ ಆಗುತ್ತೆ. ಕರ್ತೃ, ಕರ್ಮ ಮತ್ತು ಕ್ರಿಯಾಪದಗಳನ್ನ ನೀವು ಉಳಿಸ್ಕೋಬೇಕು. ಸಂಕೇತಗಳನ್ನ ನಾನು ನಿಮಗೆ ಅವಾಗಲೇ ಕೊಟ್ಟಿದ್ದೆ, ಸರ್ವತೋಮುಖ ಅಂತಕ್ಕಂಥ ಒಂದು ವರ್ಡ್ ಬರಬೇಕಾದ್ರೆ ಇಲ್ಲೊಂದು ಹೈಪನ್ ಅನ್ನ ಯೂಸ್ ಮಾಡಿದ್ವಿ. ಸೊ ನೀವು ಕೂಡ ಹೈಪನ್ ಅನ್ನ ಯೂಸ್ ಮಾಡಬಹುದು, ರೈಟ್. ಸೊ ಸಂಕೇತಗಳನ್ನ ಬಳಸಿ. ಅತಿ ಮುಖ್ಯವಾದ ಹೆಸರು, ವರ್ಷ, ದತ್ತಾಂಶ, ಇವುಗಳನ್ನು ನೀವು ಉಳಿಸ್ಕೋಬೇಕು. ಅದಕ್ಕೆ ನಾನು ಹೇಳಿದೆ ಕೀವರ್ಡ್ಸ್, ಇಲ್ಲ ಇದೆ ನೋಡಿ, ಕೀವರ್ಡ್ಸ್ ಅನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಇನ್ನು ಉಪಪದಗಳನ್ನು ಉಳಿಸ್ಕೋಬೇಕು, ಅವುಗಳನ್ನ ನೀವು ಪದಗಳಲ್ಲಿ ಸೇರಿಸ್ಕೋಬೇಕು, ನಾಮಪದಗಳೊಂದಿಗೆ ಅಥವಾ ಸರ್ವನಾಮಗಳೊಂದಿಗೆ. ಲೇಖನ ಚಿಹ್ನೆ, ದಿಸ್ ಇಸ್ ದ ವೆರಿ 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 ಇಂಪಾರ್ಟೆಂಟ್. ಯಾವಾಗ ನಿಮ್ಮ ಪ್ರೇಸ ಪರ್ಫೆಕ್ಟ್ ಆಗುತ್ತೆ ಅಂದ್ರೆ ನೀವು ಲೇಖನ ಚಿಹ್ನೆಗಳನ್ನ ಬಳಸ್ಕೊಂಡಾಗ. ಉದಾಹರಣೆಗೆ ರಾಮ, ರಾಮ, ಶ್ಯಾಮ ಮತ್ತು ಈ ರೀತಿಯಾಗಿರ್ತಕ್ಕಂಥ ಲೇಖನ ಚಿಹ್ನೆ ಇಲ್ಲ, ಅಲ್ಲಿ ಕನ್ನಡದಲ್ಲೇನೆ ಬರಿಬೇಕು. ಮತ್ತು ಅಂತ ಹೇಳಿ ನೀವು ಶಾರ್ಟ್ ಮಾಡೋದಕ್ಕೋಸ್ಕರ ಬರೆಯೋದಿಲ್ಲ. ಈ ಲೇಖನ ಚಿಹ್ನೆಗಳನ್ನ ಬಳಸ್ಕೋಬೇಕಾದ್ರೆ ಫುಲ್ ಪಾಯಿಂಟ್ ಆಯ್ತು, ಕಾಮ ಆಯ್ತು, ಸಿಂಗಲ್ ಇಂಟೆಡ್ ಕಾಮ, ಡಬಲ್ ಇಂಟೆಡ್ ಕಾಮ, ಎಲ್ಲವನ್ನ ಬಳಸ್ಕೊಂಡು ಮೀನಿಂಗ್ ಫುಲ್ ಆಗಿತ್ತು ಅಂದ್ರೆ ನಿಮ್ಮ ಪ್ರೇಸೆ ಔಟ್ ಆಫ್ ಔಟ್ ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ಸೊ ಮೀನಿಂಗ್ ಅನ್ನ ನೀವು ಮೈಂಟೈನ್ ಅನ್ನ ಮಾಡ್ಕೋಬೇಕು. ಇದ್ರ ಜೊತೆಗೆ ಸಂಬಂಧ ಸೂಚಕಾವ್ಯಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ. ಅಥವಾ ಆ್ಯಂಡ್ ಈ ರೀತಿಯಾಗಿ ನೀವು ಬಳಸ್ಕೊಡುದು, ಅದನ್ನ ಸಪ್ರೇಟ್ ಆಗಿ ಒಂದು ಬಾಕ್ಸ್ ಅಲ್ಲೇ ಅಥವಾ ಅಂತಾನೆ ಬರೀಬೇಕು. ಇದು ಒಂದು ವರ್ಡ್ ಆಗತ್ತೆ. ಮತ್ತು, ಆದ್ದರಿಂದ, ಈ ಕಾರಣದಿಂದ, ಇವೆಲ್ಲ ಏನು ಪ್ರತಿಯಾಗಿ ಇಂಡಿಪೆಂಡೆಂಟ್ ಆಗಿ ಒಂದು ವರ್ಡ್ ಅಂತ ನಾವು ಇವುಗಳನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಸಂಬಂಧ ಸೂಚಕಾವ್ಯಗಳನ್ನ ಅಥವಾ ಕಂಜಂಕ್ಷನ್ಸ್ ಗಳನ್ನ ಸಪ್ರೇಟ್ ಆಗಿ ಬಾಕ್ಸ್ ನಲ್ಲೇ ಕನ್ನಡದಲ್ಲೇ ಬರೀಬೇಕು. ನೋ ಗ್ರಾಮೆಟಿಕಲ್ ಮಿಸ್ಟೇಕ್ಸ್. ಇದು ಕಾಮನ್ ಸೆನ್ಸ್ ಅಷ್ಟೇ. ಪ್ರೀಸೈಸ್ ಅನ್ನೋದು ನಿಮ್ಗೆ ಎಷ್ಟು ಕಾಮನ್ ಸೆನ್ಸ್ ಇರುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಪ್ರೀಸೈಸ್ ನಲ್ಲಿ ನೀವು ಮಾರ್ಕ್ಸ್ ಅನ್ನ ಕಳ್ಕೋಬಾರ್ದು. ಹಾಗಾದ್ರೆ ಏನ್ ತೆಗಿಬೇಕು ಸರ್ ಪ್ರೀಸೈಸ್ ನಲ್ಲಿ, ಯಾವ್ಯಾವ ಅಂಶಗಳನ್ನ ತೆಗೆದು ಹಾಕ್ಬೇಕು ಅನ್ನೋದನ್ನ ನೋಡೋಣ. ಯಾವ್ದು ಇಟ್ಕೋಬೇಕು ಅನ್ನೋದಕ್ಕಿಂತ ಯಾವ್ದು ತೆಗಿಬೇಕು ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ರೈಟ್. ಸಮಾನಾರ್ಥಕ ಪದಗಳನ್ನ ತೆಗೆದು ಹಾಕ್ಬೇಕು. ಯಾವ್ದಾದ್ರು ಒಂದನ್ನ ಬಳಸಿ, ಎಲ್ಲ ಸಮಾನಾರ್ಥಕ ಪದ ತೆಗೆದುಹಾಕಿ. ಇನ್ನು ವಿರುದ್ಧಾರ್ಥಕ ಪದಗಳಿಗೂ ಕೂಡ ಅಷ್ಟೇನೆ. ಅವು ಜಾಸ್ತಿ ಕೊಟ್ಟಿದ್ರೆ ಅವುಗಳಲ್ಲಿ ನೀವು ಯಾವ್ದಾದ್ರು ಒಂದನ್ನ ಬಳಸಬೇಕು. ಮಿಕ್ಕಿದ ಎಲ್ಲ ವಿರುದ್ಧಾರ್ಥಕ ಪದಗಳನ್ನ ತೆಗೆದು ಹಾಕಬೇಕು. ಸಾಮಾನ್ಯವಾಗಿ ಎಕ್ಸಾಮ್ಸ್ ನಲ್ಲಿ ವಿರುದ್ಧಾರ್ಥಕ ಪದಗಳನ್ನ ಅತ್ಯಂತ ಕಡಿಮೆ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಪಾರಿಲ್ಲ. ಇನ್ನ ಗಾದೆ ಮಾತುಗಳನ್ನ, ಕೊಟೇಶನ್ಸ್ ಗಳನ್ನ, ಕೋಟ್ಸ್ ಗಳನ್ನ ನೀವು ಏನ್ ಮಾಡ್ಬೇಕು, ತೆಗೆದು ಹಾಕ್ಬೇಕಾಗತ್ತೆ. ಇಂಪಾರ್ಟೆಂಟ್ ಇದು. ಸೋಲೋ ಮನಸ್ಸು ಸೋಲುತ್ತದೆ, ಗೆಲ್ಲೋ ಮನಸ್ಸು ಗೆಲ್ಲುತ್ತದೆ. ಈ ರೀತಿಯಾಗಿರ್ತಕ್ಕಂಥ ಕೊಟೇಶನ್ಸ್ ನಿಮಗೆ ಏನಾದ್ರು ಬಂದ್ರೆ ಅದು ಎಸ್ಸೆ ನಲ್ಲಿ ಬೆಸ್ಟ್. ಬಟ್ ಪ್ರೀಸೈಸ್ ನಲ್ಲಿ ಇಂತಹ ಗಾದೆ ಮಾತುಗಳನ್ನ ನೀವು ಬಳಸಬಾರ್ದು. ಮಹಾತ್ಮ ಗಾಂಧೀಜಿ ಅವರು ಹೇಳಿರ್ತಾರೆ, ಅಂಬೇಡ್ಕರ್ ಅವರು ಹೇಳಿರ್ತಾರೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ಕೊಟ್ಟಿರ್ತಾರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿರ್ತಾರೆ, ಇಂದಿರಾ ಗಾಂಧಿ ಅವರು ಹೇಳಿರ್ತಾರೆ. ಈಗ ಅನೇಕವಾಗಿರ್ತಕ್ಕಂಥ ಕೊಟೇಶನ್ಸ್ ಗಳನ್ನ ಎಕ್ಸಾಮ್ ನಲ್ಲಿ ಕೊಟ್ಟಿರ್ತಾರೆ.
ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಇವು ಎಲ್ಲವನ್ನು ಕೂಡ ಇವುಗಳನ್ನ ತೆಗೆದು ಹಾಕಲೇಬೇಕು. ಇಲ್ಲಿ ವರ್ಣನೆ ಬೇಡ, ಸಾಮಾನ್ಯವಾದ ಸರಳವಾದ ಭಾಷೆಯಲ್ಲಿ ನಾವು ವ್ಯಕ್ತಪಡಿಸಬೇಕಾಗತ್ತೆ. ನಾನು ಹೇಳಿದೆ ನಿಮಗೆ ಸಿಂಪಲ್ ಆಗಿರಬೇಕು. ಸಿಂಪಲ್ ಆಗಿರ್ಬೇಕಂದ್ರಲ್ಲಿ ವರ್ಣನಾತ್ಮಕತೆ ಇರ್ಕೂಡುದು, ಗ್ಲೋರಿಫೈ ಇರ್ಕೂಡುದು ಪ್ರಿಸೈಸ್ ನಲ್ಲಿ. ಸೊ ಅದಕ್ಕೋಸ್ಕರ ನೀವು ಕೊಟೇಶನ್ಸ್ ಗಳನ್ನ ಮ್ಯಾಕ್ಸಿಮಮ್ ಅವಾಯ್ಡ್ ಅನ್ನ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂತಂದ್ರೆ ಹಿಸ್ಟ್ರಿ ಅಥವಾ ಬ್ಯಾಕ್ ಗ್ರೌಂಡ್ ಅನ್ನ, ಒಂದು ಘಟನೆ ಕುರಿತು ಈ ಘಟನೆ ಈ ತರ ಆಯಿತು, ಇದೇ ರೀತಿಯಾಗಿರ್ತಕ್ಕಂಥ ಅನೇಕ ಘಟನೆಗಳು ನಡೆದಿವೆ ಅಂತಕ್ಕಂಥ ಕೊಟ್ಟಿರ್ತಕ್ಕಂಥ ಪಾಯಿಂಟ್ಸ್ ನಿಮ್ಮ ಕಂಡು ಬಂತು ಅಂದ್ರೆ ಜಸ್ಟ್ ಸಿಂಪ್ಲಿ ಅದನ್ನ ಇಗ್ನೋರ್ ಮಾಡಬೇಡಿ. ಇನ್ನ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿರ್ತಾರೆ. ಈಗ ಕಾವೇರಿ ನದಿ ಬಗ್ಗೆ ಹೇಳ್ತಾ ಇದ್ರೆ ಸಿಂಧು ನದಿ ಎಕ್ಸಾಂಪಲ್ ಅನ್ನ ಕೊಟ್ಟಿರ್ತಾರೆ, ಅಥವಾ ಬೇರೆ ಬೇರೆ ದೇಶದ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ಅಂತ ಎಕ್ಸಾಂಪಲ್ಸ್ ಗಳನ್ನ ನೀವು ತೆಗೆದು ಹಾಕ್ಬೇಡಿ. ಸ್ಟೇಟ್ಮೆಂಟ್ ಗಳನ್ನ, ಒಂದು ವಿಷಯದ ಕುರಿತು ಯಾರೇ ಸ್ಟೇಟ್ಮೆಂಟ್ ಗಳನ್ನ ಹೇಳಿರ್ತಾರಲ್ಲ ಆ ಸ್ಟೇಟ್ಮೆಂಟ್ ಗಳನ್ನ ಸಿಂಪ್ಲಿ ನೀವು ಇಗ್ನೋರ್ ಮಾಡ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ನೀವು ಅದನ್ನ ಇದನ್ನ ಹೇಗಪ್ಪ ತೆಗಿಬೇಕು, ಇಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, ವರ್ಲ್ಡ್ ಬ್ಯಾಂಕ್ ಅವರು ಈ ಸ್ಟೇಟ್ಮೆಂಟ್ ಹೇಳಿದ್ದಾರೆ, ನೋ, ಅದನ್ನ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ. ನಿಮ್ಗೆ ನಾನು ಹೇಳಿದ್ದೇನೆ, ಒಂದು ಪ್ರಾಜೆಕ್ಟ್ ಎಕ್ಸಾಂಪಲ್ ಮೂಲಕ, ನಿನ್ನೆ ಎಕ್ಸಾಂಪಲ್ ಮೂಲಕ ನಾವು ನೋಡಿದ್ವಿ. ಒಂದು ಇಂಟರ್ವ್ಯೂ ನಡೀತಿತ್ತು, ಅದರಲ್ಲಿ ಏನನ್ನ ಹೇಳ್ಬೇಕು ಅದನ್ನ ಅಕ್ಯುರೇಟ್ ಆಗಿ ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ಹೇಳ್ಬೇಕು. ವರ್ಲ್ಡ್ ಬ್ಯಾಂಕ್ ಅವರು ಅದನ್ನ ಹೇಳಿದ್ದಾರೆ, ಇಂತಹ ವ್ಯಕ್ತಿ ಅದನ್ನ ಹೇಳಿದ್ದಾರೆ, ಅದರಲ್ಲಿ ಬೇಕಾಗಿಲ್ಲ, ಅದು ಕೂಡ ಗ್ಲೋರಿಫೈನ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ಸ್ ಗಳನ್ನ ನೀವು ತೆಗೆದುಹಾಕ್ಬಿಡಿ. ಇನ್ನ ಇನ್ಸಿಡೆಂಟಲ್ ಪಾಯಿಂಟ್ಸ್, ಕೆಲವೊಂದು ಇನ್ಸಿಡೆಂಟಲ್ ಪಾಯಿಂಟ್ಸ್ ಗಳು ಬಂದಿರ್ತವೆ, ಆ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೀವು ತೆಗೆದು ಹಾಕಬೇಕು. ಇದನ್ನು ಕೂಡ ನಾವು ಎಕ್ಸಾಂಪಲ್ಸ್ ಮೂಲಕ ನೋಡ್ಕೊಂಡಿದ್ದೇವೆ. ರೈಟ್, ಇವತ್ತು ಬಹಳ ಇಂಪಾರ್ಟೆಂಟು. ಯಾಕೆ ಅಂತಂದ್ರೆ ಶಿರೋನಾಮೆ, ನಾವೇನ್ ಕರಿತೇವೆ ಅದಕ್ಕೆ ಟೈಟಲ್. ಟೈಟಲ್ ಬಗ್ಗೆ ನಾವು ನೋಡ್ತಾ ಇದೀವಿ. ಟೈಟಲ್ ಅಲ್ಲಿ 3 ಪ್ರಕಾರ ಇರ್ತವೆ. ಒಂದು ಧನಾತ್ಮಕ, ಋಣಾತ್ಮಕ ಮತ್ತು ತಟಸ್ಥವಾದ ಶಿರೋನಾಮೆ. ಧನಾತ್ಮಕ ಶಿರೋನಾಮೆ, ಋಣಾತ್ಮಕ ಶಿರೋನಾಮೆ ಮತ್ತು ತಟಸ್ಥವಾದ ಶಿರೋನಾಮೆ ಅಂತ ಹೇಳಿ 3 ಟೈಟಲ್ಸ್ ಗಳನ್ನ ನಾವು ಅಧ್ಯಯನ ಮಾಡ್ಕೋಬೇಕು. ಹೇಗಿರುತ್ತೆ ಟೈಟಲ್ಸ್ ಗಳನ್ನ ಯಾವ ರೀತಿಯಾಗಿ ನಾವು ತಿಳ್ಕೋಬೇಕು ಅಂತಂದ್ರೆ, ಯಾವುದೇ ಒಂದು ಪ್ಯಾಸೇಜ್ ಅನ್ನ ಓದಿದಾಗ ಫಸ್ಟ್ ನೀವೇನ್ ಮಾಡಬೇಕು, ಕ್ವಶನ್ ಪೇಪರ್ ನಲ್ಲಿ ಪ್ಲಸ್ ಮೈನಸ್ 0 ಕ್ವಶನ್ ಪೇಪರ್ ನೀವು ನೋಟ್ ಮಾಡ್ಕೋಬೇಕು. ಯಾಕೆಂತ ಹೇಳ್ತೇನೆ ಕೇಳಿ, ಸಮ್ಟೈಮ್ಸ್ ಟೈಟಲ್ಗೆನೆ 5 ಮಾರ್ಕ್ಸ್ ಇರುತ್ತೆ. ನೀವು ನೋಡಿರ್ಬೋದು, ಒಂದು ಪ್ರಿಸೈಸ್ಗೆ RSI ಪ್ರಿಸೈಸ್ಗೆ ಕೇವಲ 80 ವರ್ಡ್ಸ್ ಗಳನ್ನ ಮಾತ್ರ ಕೊಟ್ಟಿದ್ರು, ಇನ್ನೊಂದು ಪ್ರಿಸೈಸ್ ಕೇವಲ 60 ವರ್ಡ್ಸ್ ಗಳನ್ನ ಮಾತ್ರ ಕೊಟ್ಟಿದ್ರು. ಬಟ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಇತ್ತು ಅಂತಂದ್ರೆ ಟೈಟಲ್ ಬಹಳ ಇಂಪಾರ್ಟೆಂಟ್ ಇತ್ತು. ಟೈಟಲ್ ಅನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಡುದು. ಸಮ್ಟೈಮ್ ಟೈಟಲ್ಸ್ಗೆನೆ 5 ಅಂಕಗಳು ಇರ್ತವೆ. ನಾವು ಎಷ್ಟು ಸಿಲ್ಲಿ ಮಿಸ್ಟೇಕ್ ಮಾಡ್ತೀವಿ ಅಂತಂದ್ರೆ 60% ಜನ ಯಾರು ಪ್ರಿಸೈಸ್ ಬಗ್ಗೆ ಓದ್ಕೊಂಡು ಹೋಗೋದಿಲ್ಲೋ, 60% ಜನದಿಂದ 80% ಜನದವರೆಗೆ ಟೈಟಲ್ ಅನ್ನ ಬರೀದೇನೆ ಬಂದ್ಬಿಟ್ಟಿರ್ತಾರೆ. ಯಾಕೆಂದ್ರೆ ತುಂಬಾ ಸ್ಪೀಡ್ ಆಗಿರುತ್ತೆ ಟೈಮಿಂಗು. ಆ ಟೈಮ್ ನಲ್ಲಿ ನಾವು ಟೈಟಲ್ ನ ಕೊಡ್ಬೇಕು ಅನ್ನೋದನ್ನ ಮರ್ತು ಬಿಟ್ಟಿರ್ತೀವಿ. ಸಿಂಪಲ್ ಆಗಿರ್ತಕ್ಕಂಥ ಮಿಸ್ಟೇಕು, ಬಟ್ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಸೊ ನೀವು ಈ ಪಾಯಿಂಟ್ ಅನ್ನ ನೆನಪಿನಲ್ಲಿಟ್ಕೊಳ್ಳಿ. ಟೈಟಲ್ ನಲ್ಲಿ 3 ಪ್ರಕಾರ ಇರ್ತವೆ. ಒಂದು ಧನಾತ್ಮಕ, ಎರಡನೇದು ಋಣಾತ್ಮಕ, ಮೂರನೇದು ತಟಸ್ಥ. ಹಾಗಾದ್ರೆ ಹೇಗೆ ಕಂಡು ಹಿಡಿಬಹುದು ಅನ್ನೋದನ್ನ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ರೈಟ್, ಯಾವುದೇ ಒಂದು ವಿಷಯದ ಕುರಿತು ಲೇಖಕ ಅದರಲ್ಲಿ ಅದರ ಪರವಾಗಿದ್ರೆ ಅದು ಪಾಸಿಟಿವ್. ಪರವಾಗಿ ಅಂತಂದ್ರೆ ಹೌದು ಇದು ಹಿಂಗಿರ್ಬೇಕು, ಈ ತರ ಘಟನೆ ನಡಿಬೇಕು, ಭಾರತದ ಕೃಷಿ ವ್ಯವಸ್ಥೆಯಲ್ಲಿ ಬದಲಾವಣೆ ಬರಬೇಕು, ಆಧುನಿಕತೆ ಬರಬೇಕು ಅಂತ ಹೇಳಿದ್ರೆ ಅದು ಧನಾತ್ಮಕವಾಗಿತ್ತು. ರೈಟ್, ಎದ್ರ ಬಗ್ಗೆ ಹೇಳ್ತಾ ಇದ್ದೇನೆ, ಕೃಷಿ ಬಗ್ಗೆ ಹೇಳ್ತಾ ಇದ್ದೇನೆ. ಎದ್ರ ಬಗ್ಗೆ, ಕೃಷಿ ಬಗ್ಗೆ. ಕೃಷಿಯಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಬದಲಾವಣೆ ಬಗ್ಗೆ ಹೇಳ್ತಾ ಇದ್ದೇನೆ. ಆಥರ್ ಬದಲಾವಣೆ ಬಗ್ಗೆ ಹೇಳ್ತಾ ಇದ್ದಾರೆ. ಬದಲಾವಣೆಯ ಪರವಾಗಿದ್ದರೆ ಅದು ಪಾಸಿಟಿವ್ ಟೈಟಲ್ ಅನ್ನ ಕೊಡಬೇಕು, ಬದಲಾವಣೆಯ ವಿರುದ್ಧವಾಗಿದ್ರೆ ನೆಗೆಟಿವ್ ಟೈಟಲ್ ಅನ್ನ ಕೊಡಬೇಕು. ಬದಲಾವಣೆ ಬರಬಹುದು, ಆದರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಬದಲಾವಣೆ ಅವಶ್ಯಕ ಅಂತ ಅನಿಸೋದಿಲ್ಲ ಅಂತ ಲಾಸ್ಟಿಗೆ ಕೊಟ್ಟಿದೆ ಅಂತಂದ್ರೆ ಅವಾಗ ನಾವು ನ್ಯೂಟ್ರಲ್ ಆಗಿರ್ಬೇಕು. ಕೃಷಿ ವ್ಯವಸ್ಥೆಯಲ್ಲಿ ಆಧುನಿಕ ಬದಲಾವಣೆಯ ಪ್ರಭಾವ ಅಂತ ನಾವು ಅವಾಗ ಬರಿಬೇಕು. ಇದಕ್ಕೆ ನಾವು ತಟಸ್ಥ ಅಂತ ಕರಿತೀವಿ. ರೈಟ್, ಅದೇ ರೀತಿ ಇನ್ನೊಂದು ಟೆಕ್ನಾಲಜಿ ಬಗ್ಗೆ ಕೊಟ್ಟಿದ್ರ ಅಂತ ಅನ್ಕೊಳ್ಳಿ. ಟೆಕ್ನಾಲಜಿ ಬಗ್ಗೆ ಆಯ್ತು, ಸೈಬರ್ ಕ್ರೈಮ್ ಬಗ್ಗೆ ಆಯ್ತು. ಅವಾಗ ಆಥರ್ ಪಾಯಿಂಟ್ ಆಫ್ ವ್ಯೂ ಏನಿದೆ, ಟೆಕ್ನಾಲಜಿಯನ್ನ ಮಕ್ಕಳ ಬಗ್ಗೆ ಕೊಟ್ಟಿದ, ಅಲ್ಲಿ ಮಕ್ಕಳು ಟೆಕ್ನಾಲಜಿನ ಬಳಸಬೇಕು ಅಂತ ಅದರ ಪರವಾಗಿತ್ತು ಅಂದ್ರೆ ಪಾಸಿಟಿವ್ ಶಿರೋನಾಮೆಯನ್ನ ಕೊಡಬೇಕು. ಉದಾಹರಣೆಗೆ ನೋಡೋಣ, ಆನ್ಲೈನ್ ಕಲಿಕೆಯಲ್ಲಿ 1-2 ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ ಅವರು. ಯಾರಿಗೆ ಆಥರ್ ಪಾಯಿಂಟ್ ಆಫ್ ವ್ಯೂ ಅನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಪ್ಯಾಸೇಜ್ ಅನ್ನ ಓದ್ತಾ ಇರ್ತೀರಲ್ವಾ, ಅವಾಗ ತಿಳ್ಕೋಬೇಕು. ಸೊ ಪರವಾಗಿ ಹೆಂಗೆ ಹೇಳಿಕೆ ಕೊಟ್ಟಿರ್ತಾರೆ ಅಂತಂದ್ರೆ, ಸೊ ಮೊಬೈಲ್ ಅನ್ನ ನಾವು ಬಳಸಕೂಡುದು, ಆದ್ರೆ ಮೊಬೈಲ್ ಅನ್ನೋದು ಅವಶ್ಯಕವಾದ ಸಾಧನ. ಈ ಕಲಿಕೆಗೆ, ಇಂದಿನ ವ್ಯವಸ್ಥೆಗೆ ಮೊಬೈಲ್ ಅನ್ನು ನಾವು ಕಡ್ಡಾಯವಾಗಿ ಬಳಸಲೇಬೇಕು. ಆದ್ದರಿಂದಾಗಿ ಮೊಬೈಲ್ ಅಲ್ಲಿ ತೊಂದರೆ ಇದ್ರೂ ಕೂಡ ಇದು ಅವಶ್ಯಕವಾಗಿರ್ತಕ್ಕಂಥ ಡೆವಿಲ್ ಅಂದಾಗ ಅದ್ರ ಪರವಾಗಿ ಹೇಳ್ತಾ ಇದ್ದಾರೆ. ರೈಟ್, ಸೊ ನೆಗೆಟಿವ್ ಆಗಿ ಹೇಳ್ತಾ ಇದ್ರೆ, ಋಣಾತ್ಮಕವಾಗಿ ಹೇಳ್ತಾ ಇದ್ರೆ ಹೆಂಗೆ ಹೇಳ್ತಾರೆ ಅಂತಂದ್ರೆ, ಮೊಬೈಲಿನ ಉತ್ತಮ, ಈಗಿನ ಬದಲಾವಣೆಗೆ ಅವಶ್ಯಕತೆ ಇದೆ, ಆದ್ರೆ ಮಕ್ಕಳ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬರುತ್ತೆ, ಅವರ ಹೆಲ್ತ್ ಮೇಲೆ ಪರಿಣಾಮ ಬರುತ್ತೆ, ಅವರ ಕ್ರಿಯೇಟಿವಿಟಿನ ಕೊಂದು ಹಾಕುತ್ತೆ. ಮತ್ತು ಇದು ಮಕ್ಕಳನ್ನ ಒಂದು ರೀತಿ ಏನ್ ಮಾಡುತ್ತೆ, ಗೂಗಲ್ ಅನ್ನ ಫಾಲೋ ರೀತಿಯಾಗಿ ಮಾಡೋ ರೀತಿಯಾಗಿ ಮಾಡ್ಬಿಡುತ್ತೆ ಅಂತ ಕೊಟ್ಟಿದ್ದ ಅಂತಂದ್ರೆ ಸ್ಟೇಟ್ಮೆಂಟ್. ಅವಾಗ ತಿಳ್ಕೋಬೇಕು, ಇಲ್ಲಿ ನಾನು ಋಣಾತ್ಮಕವಾದ ಟೈಟಲ್ ಅನ್ನ ಕೊಡಬೇಕು ಅಂತ ಹೇಳಿ.
ಇನ್ನು ಎರಡನ್ನೂ ಯೂಸ್ ಮಾಡಿ ಕೊನೆಗೆ ಇದು ಅವರವರ ವಿಚಾರಕ್ಕೆ ಬಿಟ್ಟಿರ್ತಕ್ಕಂತಹ ವಿಷಯ ಅಂತ ಕೊಟ್ಟಾಗ ನಾವು ತಟಸ್ಥವಾದ ಶಿರೋನಾಮೆಯನ್ನ ಬಳಸಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಟೈಟಲ್ ಕೊಡೋದು ಇಟ್ಸ್ ಅನ್ ಆರ್ಟ್. ತುಂಬಾ ಕೇರ್ಫುಲ್ ಆಗಿ ಟೈಟಲ್ ಅನ್ನ ಕೊಡಿ. ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ರೆ, ಯಾವ ದೇಶದ ಬಗ್ಗೆ ಹೇಳ್ತಾ ಇದ್ರೆ, ಯಾವ ನದಿ ಬಗ್ಗೆ ಹೇಳ್ತಾ ಇದ್ರೆ, ಯಾವ ಅಂಶದ ಬಗ್ಗೆ ಹೇಳ್ತಾ ಇದ್ರೆ, ಎಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ನೀವೇನ್ ಮಾಡಬೇಕು, ಟೈಟಲ್ ನ ಕೊಡಬೇಕು. ರೈಟ್. ಯಾವುದೇ ಕಾರಣಕ್ಕೂ ಶಿರೋನಾಮೆಯನ್ನ ಮರೆಯಕೂಡದು. ನಾನು ಹೇಳ್ತಾ ಇದ್ದೀನಿ ನಿಮಗೆ 80%, ಇದು ನಾನು ಪ್ರಾಕ್ಟಿಕಲಿ ಪ್ರೂವ್ ಮಾಡಿದ್ದೆ, 80% ವಿದ್ಯಾರ್ಥಿಗಳು ಶಿರೋನಾಮೆನ ಕೊಡದೇನೆ ಹಾಗೆ ಬಂದಿದ್ದಾರೆ. ಸೊ ಶಿರೋನಾಮೆ ಕೊಡೋದಕ್ಕೆ ಒಂದು ಪ್ಲೇಸ್ ಇರುತ್ತೆ, ಆ ಪ್ಲೇಸ್ ನಲ್ಲೇ ನೀವು ಶಿರೋನಾಮೆ ಕೊಡಬೇಕು. ಇದೆಲ್ಲ ನಿಮಗೆ ಪ್ಲೇಸಸ್ ಬರೆಯೋದಕ್ಕಿರುತ್ತೆ. ಇಲ್ಲಿ ನಿಮಗೆ ಬಾಕ್ಸ್ ಅನ್ನು ಕೊಟ್ಟಿರ್ತಾರೆ, ಇದರಲ್ಲೇ ನೀವು ಶಿರೋನಾಮೆಯನ್ನ ಬರೀಬೇಕು. ನೆಕ್ಸ್ಟ್ ಕೆಲವೊಂದು ವಿದ್ಯಾರ್ಥಿಗಳು ಏನ್ ಕೇಳ್ತಾರೆ ಅಂದ್ರೆ, ಸರ್ ಎಷ್ಟು ವರ್ಡ್ಸ್ ಇರಬೇಕು ಶಿರೋನಾಮೆ? ಟೈಟಲ್ ಅನ್ನೋದು ಟೈಟಲ್ ತರ ಇರಬೇಕು ಹೊರತು ಅದು ಯಾವುದೇ ಕಾರಣಕ್ಕೂ ಒಂದು ಸೆಂಟೆನ್ಸ್ ತರ ಇರಬಾರ್ದು. ನೀವು ಏನ್ ಕೊಟ್ಟಿರ್ತಾನೆ, ಕೆಲವೊಂದು ಶಿರೋನಾಮೆ ಯಾವ ತರ ಕೊಟ್ಟಿರ್ತಾನೆ ಅಂತಂದ್ರೆ, ಭಾರತದ ಪರಂಪರಾಗತ ಕೃಷಿ ವ್ಯವಸ್ಥೆಯಲ್ಲಿ ಮುಂದಿನ ಹಂತಗಳು ಏನು? ಕ್ವಶನ್ ಮಾರ್ಕ್, ಟೈಟಲ್ ಅಲ್ಲಿ ಕ್ವಶನ್ ಮಾರ್ಕ್. ರೈಟ್. ಸೊ ಕ್ವಶನ್ ಮಾರ್ಕ್ ನ ಟೈಟಲ್ ಅಲ್ಲೇ ಬಳಸೋದಕ್ಕೆ ಹೋಗ್ಬೇಡಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ, ಪ್ರೆಸೆಂಟ್ ನಲ್ಲಿ ಕ್ವಶನ್ ಮಾರ್ಕ್ ಗಳನ್ನ ಬಳಸಬಹುದು ಅಂತ ಹೇಳಿ. ಸಿಂಪಲ್ ಆಗಿರ್ಬೇಕು, ಶಾರ್ಟ್ ಆಗಿರ್ಬೇಕು. ಮ್ಯಾಕ್ಸಿಮಮ್ 5 to 6 ವರ್ಡ್ಸ್, ಮ್ಯಾಕ್ಸಿಮಮ್ 5 to 6 ವರ್ಡ್ಸ್. ಇದಕ್ಕಿಂತ ಜಾಸ್ತಿ ನೀವು ಟೈಟಲ್ ಅನ್ನೇ ಪದಗಳನ್ನ ಬಳಸೋದಕ್ಕೆ ಹೋಗ್ಬೇಡಿ. ಈ ಅಂಶವನ್ನು ಕೂಡ ನೀವು ನೆನಪಿಟ್ಕೊಳ್ಳಿ. ಇದು ಲಾಸ್ಟ್ ಮಿನಿಟ್ ಪ್ರಿಪರೇಷನ್. ಯಾರು ತಮ್ಮ ಮೈಂಡ್ ಅನ್ನ ಕೂಲ್ ಆಗಿ ಕರೆಕ್ಟ್ ಆಗಿ ಇಟ್ಕೋತಾರೋ ಆವಾಗ ಮಾತ್ರ ಪ್ರೀಸೈಸ್ ನಲ್ಲಿ 10 out of 10 ಮಾರ್ಕ್ಸ್ ಸಿಗುತ್ತೆ. ಯಾಕಂದ್ರೆ ನೀವು ಲಾಸ್ಟಿಗೆ ಬರೆಯೋದೇ ಪ್ರೀಸೈಸ್ ಇರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಪ್ರಿಪರೇಷನ್ ಬೇಕಾಗಿಲ್ಲ, ನಿಮ್ ನಾಲೆಜ್ ಬೇಕಾಗಿಲ್ಲ, ಜಸ್ಟ್ ಓದೋದು ಬರೆಯೋದಿರುತ್ತೆ. ಅವಾಗ ನೀವು ಟೈಟಲ್ ಅನ್ನ ಕೇರ್ಫುಲ್ ಆಗಿ, ಯಾಕಂದ್ರೆ 2 ಮಾರ್ಕ್ಸ್ ಅಂತೂ ಟೈಟಲ್ಗೆ ಫಿಕ್ಸ್ ಕೊಟ್ಟೆ ಕೊಡ್ತಾರೆ. ನೆಕ್ಸ್ಟ್ ಇದೊಂದು ಎಕ್ಸಾಂಪಲ್ ಯಾವ ರೀತಿಯಾಗಿ ನಾನು ನಿಮಗೆ ಕನ್ವರ್ಟ್ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೇನೆ. ಪ್ರೀಸೈಸ್ ಅನ್ನ ಒಂದು ಮಾದರಿ ನಿಬಂಧ ಅಂತ ನೀವು ತಿಳ್ಕೊಬಹುದು. ಮಾಡೆಲ್ 1 ಫಸ್ಟ್ ನಾನು ರೀಡಿಂಗ್ ಮಾಡ್ತೇನೆ. ಯಾವ್ದು ಕೀವರ್ಡ್ಸ್ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಮತ್ತು ಅದನ್ನ ನೆಕ್ಸ್ಟ್ ಪ್ರೀಸೆಸ್ ನಲ್ಲಿ ಎಕ್ಸಾಂಪಲ್ ಮೂಲಕ ನಿಮಗೆ ವಿವರಣೆಯನ್ನ ಕೊಡ್ತೇನೆ. ಫಸ್ಟ್ ನೋಡ್ಕೋಣ, ಈ ಬದುಕು. ಸೊ ಇದ್ರ ಬಗ್ಗೆ ಹೇಳ್ತಾ ಇದ್ರೆ, ಬದುಕಿನ ಬಗ್ಗೆ ಹೇಳ್ತಾ ಇದ್ರೆ, ಈ ಬದುಕು ಭಗವಂತನಿಂದ ಅಮೂಲ್ಯ ಕಾಣಿಕೆ. ಸೊ ಇದು ಎಕ್ಸ್ಪ್ಲೇನ್ ಆಯ್ತು. ಅಮೂಲ್ಯ ಕಾಣಿಕೆ ಏನಾಯ್ತು, ವರ್ಣನಾತ್ಮಕವಾಯ್ತು. ಒಂದು ರೀತಿ ಏನ್ ಹೇಳ್ತಾ ಇದ್ದಾರೆ, ಇದು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಇದು ಬೇಕಾಗಿಲ್ಲ. 100 ವಸಂತಗಳ ಅಂದ್ರೆ ವರ್ಷದ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಕೀವರ್ಡ್ಸ್ ಅಂತ ಅನ್ಕೊಳ್ಳೋಣ. ಬದುಕು ಎಂತ ಸುಂದರ, ಸುಂದರ ಅನ್ನೋದು ಕೂಡ ಮತ್ತೆ ವರ್ಣನಾತ್ಮಕವಾಯಿತು. ಬಾಲ್ಯದ ಲೀಲೆಗಳು, ಯೌವನದ ನಿತ್ಯೋತ್ಸವ, ಹಿರಿತನದ ಅಪಾರ ಅನುಭವ, ಎಂಥ ವೈವಿಧ್ಯ. ಎದ್ರ ಬಗ್ಗೆ ಹೇಳ್ತಾರೆ ಅಂದ್ರೆ, ಬದುಕಿನ ವೈವಿಧ್ಯತೆ ಕುರಿತು ಹೇಳ್ತಾ ಇದ್ದಾರೆ. ಇವೆಲ್ಲ ಎಕ್ಸಾಂಪಲ್ಸ್. ಇದು ಬಾಲ್ಯದ ಲೀಲೆಗಳಾಯ್ತು, ಯೌವನದ ನಿತ್ಯೋತ್ಸವ ಆಯ್ತು, ಹಿರಿತನದ ಅಪಾರ ಅನುಭವ ಆಯ್ತು, ಇವೆಲ್ಲ ಎಕ್ಸಾಂಪಲ್ಸ್ ಇವು. ಅವ್ರು ಎದ್ರ ಬಗ್ಗೆ ಹೇಳ್ತಾ ಇದ್ರೆ, ಬದುಕಿನ ವೈವಿಧ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ರೈಟ್. ಸೊ ಬದುಕು 100 ವಸಂತಗಳ ವೈವಿಧ್ಯ ಅಂತ ಕನ್ಸಿಡರ್ ಮಾಡ್ಕೋಬಹುದಾ? ಬದುಕು 100 ವಸಂತಗಳ ಅಪಾರ ವೈವಿಧ್ಯ. ರೈಟ್. ತಂದೆ ತಾಯಿ, ಸತಿಪತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ, ಗುರು ಶಿಷ್ಯ, ಇವಕ್ಕೆಲ್ಲ ಏನಂತ ಕರಿತೀವಿ ನಾವು? ನಾನು ನಿಮಗೆ ಹೇಳಿದೆ, 1 ವರ್ಡ್ ಸಬ್ಸ್ಟಿಟ್ಯೂಷನ್. ನೆನ್ಪಿಟ್ಕೊಂಡಿರ್ಬೋದು, 1 ವರ್ಡ್ ಸಬ್ಸ್ಟಿಟ್ಯೂಷನ್. 1 ವರ್ಡ್ ಅಂದ್ರೆ ಏಕ ಪದಗಳನ್ನ ಬಳಸಿ. ಇಲ್ಲೇನಿದೆ, ತಂದೆ ತಾಯಿ, ಸತಿಪತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಇವೆಲ್ಲ ಏನಿವೆ? ಇವೆಲ್ಲ ಮಾನವದ ಸಂಬಂಧಗಳು, ಮಾನವೀಯ ಸಂಬಂಧಗಳು. ಸೊ ಇದು ಕೀವರ್ಡ್ ಆಗುತ್ತೆ ಹೊರತು ಇವು ಕೀವರ್ಡ್ ಅಲ್ಲ. ನಮಗೆ ಇವೆಲ್ಲವನ್ನ ರಿಮೂವ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸಮಾನಾರ್ಥಕ ಪದ ಯಾವುದು ಅಂತಂದ್ರೆ ಮಾನವೀಯ ಸಂಬಂಧಗಳು. ರೈತ ವ್ಯಾಪಾರಿ, ವೈದ್ಯ ವಕೀಲ, ರಾಜ್ಯ ಪ್ರಜೆ, ಮಂತ್ರಿ ಮಹೋದಯ ಮೊದಲಾದವರ ಅಂದ್ರೆ ಇವ್ರು ಯಾರು? ಇವರೆಲ್ಲ ವೃತ್ತಿಗಳು. ಇವೆಲ್ಲ ವೃತ್ತಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ವೃತ್ತಿಗಳ, ಮೊದಲಾದ ವೃತ್ತಿಗಳ ಅಂದ್ರೆ ಬದುಕು 100 ವಸಂತಗಳ ವೈವಿಧ್ಯಮಯವಾದ ಮಾನವೀಯ ಸಂಬಂಧಗಳ ಅನೇಕ ವೃತ್ತಿಗಳ. ರೈಟ್. ಯಾಕೆಂದ್ರೆ ಇವರೆಲ್ಲ ವೃತ್ತಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ರಾಜ್ಯ ಪ್ರಜೆ, ವೈದ್ಯ ವಕೀಲ, ಇವ್ರ ಹೆಸರನ್ನ ಬಳಸೋದಿಲ್ಲ, ಅಲ್ಲಿ ವೃತ್ತಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ರೈಟ್. ಸೊ ನೆಕ್ಸ್ಟ್ ಗೌರವಗಳು ಏನಿತ್ತು? ಜ್ಞಾನಿ, ವಿಜ್ಞಾನಿ, ಆತ್ಮಜ್ಞಾನಿ, ತ್ಯಾಗಿ, ಯೋಗಿ, ಋಷಿ ಮಹರ್ಷಿಗಳ ಈನ ಸಾಧನೆ ಸಿದ್ಧಿಗಳು. ಇದ್ರ ಬಗ್ಗೆ ಹೇಳ್ತಾ ಇದ್ರೆ ಜ್ಞಾನಿ ವಿಜ್ಞಾನಿಗಳ, ಆತ್ಮಜ್ಞಾನಿಗಳ, ತ್ಯಾಗಿಗಳ, ಯೋಗಿಗಳ, ಋಷಿ ಮಹರ್ಷಿಗಳ ಸಾಧನೆ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಸಾಧನೆ ಸಿದ್ಧಿಗಳು ಅನ್ನೋದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ರೈಟ್. ಅದೇ ರೀತಿ ನೆಕ್ಸ್ಟ್ ಪ್ಯಾರಾಗ್ರಾಫ್, ಇಂಥ ಭವ್ಯ ದಿವ್ಯ ಬದುಕನ್ನು, ಇಲ್ಲಿ ಭವ್ಯ ದಿವ್ಯ ಎಕ್ಸ್ಕ್ಲಾಮೇಟರಿ ಆಯ್ತು, ಮತ್ತೆ ವರ್ಣನೆ ಮಾಡ್ತಾ ಇದ್ರೆ ನಾವೆಲ್ಲರೂ ಬದುಕುತ್ತಿದ್ದೇವೆ. ಓಕೆ, ಇಂಥ ಭವ್ಯವಾದ ಬದುಕನ್ನು ಅಂತ ಅಥವಾ ದಿವ್ಯವಾದ ಬದುಕನ್ನು ಅಂತ ನೀವು ತಗೋಬಹುದು. ಇದು ಒಂದು ಕೀವರ್ಡ್ ಅಂತ ಅನ್ಕೊಳ್ಳೋಣ. ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ ನೋಡಿ, ಶ್ರೀಮಂತ ಬಡವ, ಸುಶಿಕ್ಷಿತ ಅಶಿಕ್ಷಿತ, ಸಶಕ್ತ ಅಶಕ್ತ, ಎಲ್ಲರಿಗೂ ಅವರವರದ್ದೇ ಆದ ಬದುಕಿದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಅವರವರದ್ದೇ ಆಗಿರ್ತಕ್ಕಂತಹ ಬದುಕಿದೆ. ಯಾವ ಬದುಕಿನ ಬಗ್ಗೆ ಹೇಳ್ತಾ ಇದ್ರೆ, ಅನೇಕ ವಿಧವಾದ ಬದುಕಿನ ಕುರಿತು ಹೇಳ್ತಾ ಇದ್ದಾರೆ. ಶ್ರೀಮಂತ ಬಡವ, ಸುಶಿಕ್ಷಿತ ಅಶಿಕ್ಷಿತ, ಎಲ್ಲರ ಬದುಕಿನ ಕುರಿತು ಅವರವರು ಹೇಳ್ತಾ ಇದ್ದಾರೆ. ಸೊ 2 ಕೀವರ್ಡ್ ಆಯ್ತು, ಎಲ್ಲರಿಗೂ ಅವರವರದ್ದೇ ಆದ ಬದುಕಿದೆ ಅಂತ ಹೇಳಿ. ನೆಕ್ಸ್ಟ್, ಈ ಬದುಕಿನಿಂದಾಗಿ ನಮ್ಮ ಎಲ್ಲ ಸಿರಿ ಸಂಪದ,
ಅದರಿಂದಾಗಿ ಬದುಕಿನಿಂದಾಗಿ ನಮ್ಮ ಎಲ್ಲ ಸಿರಿ ಸಂಪದ ವಿದ್ಯೆ ಬುದ್ಧಿ ಸ್ಥಾನಮಾನಗಳಿಗೆ ನೆಲೆ ಬೆಲೆ ಅಂದ್ರೆ ಎಲ್ಲದಕ್ಕೆ ನೆಲೆ ಬೆಲೆ ಆಗಿರ್ತಕ್ಕಂತಹ ಬದುಕಿನ ಕುರಿತು ಅವ್ರು ಹೇಳ್ತಾ ಇದ್ದಾರೆ. ಸೊ ನೆಲೆ ಬೆಲೆ ಸ್ಥಾನಮಾನಗಳ ನೆಲೆ ಬೆಲೆ ಅನ್ನೋದನ್ನ ಕೀವರ್ಡ್ಸ್ ಅನ್ನ ಮಾಡ್ಕೊಳ್ಳೋಣ. ಈ ಬದುಕಿಲ್ಲವಾದ್ರೆ ಬ್ರಹ್ಮಾಂಡವೇ ಇಲ್ಲ. ಏನು ಬದುಕು ಅನ್ನೋದಕ್ಕೆ ಕಂಪೇರ್ ಮಾಡ್ತಾ ಇದ್ರೆ ಬ್ರಹ್ಮಾಂಡಕ್ಕೆ ಕಂಪೇರ್ ಮಾಡ್ತಾ ಇದ್ರೆ ರೈಟ್. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್. ಇಂಥ ಅಮೂಲ್ಯ ಅದ್ವಿತೀಯ ಇದು ಇಂಪಾರ್ಟೆಂಟ್ ಅಲ್ಲ. ಅದ್ವಿತೀಯ ಅಂತ ಬಂದಾಗ ತುಂಬಾ ಎಕ್ಸ್ಕ್ಲಾಮೇಟರಿ ಆಗಿ ಇವರು ಹೇಳ್ತಾ ಇದ್ದಾರೆ, ಅಂದ್ರೆ ವರ್ಣನೆನ ಜಾಸ್ತಿ ಮಾಡ್ತಾ ಇದ್ದಾರೆ. ಕುರಿತು ನಾವು ಯೋಚಿಸಿದ್ದು ಇದು ಇಂಪಾರ್ಟೆಂಟ್. ಯಾವ್ದ್ರ ಬಗ್ಗೆ ಯೋಚಿಸ್ತಾ ಇದ್ದೀವಿ? ಬ್ರಹ್ಮಾಂಡ ಬದುಕಿನ ಕುರಿತು ನಾವು ಯೋಚಿಸ್ತಾ ಇದ್ದೀವಿ. ತೀರಾ ಕಡಿಮೆ ಇಂಪಾರ್ಟೆಂಟ್ ಹೇಳ್ತಾ ಇದ್ದಾರೆ. ಅವರು ಪಾಯಿಂಟ್ ಆಫ್ ವ್ಯೂ ನ ಕೊಡ್ತಾ ಇದ್ದಾರೆ, ಅಂದ್ರೆ ನಾವು ಬದುಕಿನ ಕುರಿತು ಯೋಚಿಸಿದ್ದು ತುಂಬಾ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟೇಟ್ಮೆಂಟ್ ಏನಿದೆ ಕ್ಲಿಯರ್ ಆಗಿದೆ, ಬದುಕು ಅತ್ಯಂತ ಮಹತ್ವವಾದದ್ದು, ಅದನ್ನು ನಾವು ಸರಿಯಾಗಿ ಯೋಚಿಸ್ತಾ ಇಲ್ಲ. ಇಲ್ಲವೇ ಇಲ್ಲ ಎನ್ನುವಷ್ಟು, ಮತ್ತೆ ಅದನ್ನ 2 ಸಲ ಹೇಳಿದ್ರು. ತೀರಾ ಕಡಿಮೆ ಆದ್ರೂ ಬಳಸ್ಕೋಬೇಕು ಅಥವಾ ಇಲ್ಲವೇ ಇಲ್ಲ ಅನ್ನುವಷ್ಟು ಕೂಡ ನೀವು ಯಾವ್ದಾದ್ರು ಒಂದನ್ನ ಬಳಸ್ಕೋಬಹುದು. ಇಲ್ಲಿ ಈ 2 ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಒಂದನ್ನ ನೀವು ಬಳಸ್ಕೋಬಹುದು, ಐದರ್ ದಿಸ್ ತೀರಾ ಕಡಿಮೆ ಅಥವಾ ಇಲ್ಲವೇ ಇಲ್ಲ ಎನ್ನುವಷ್ಟು. ನೆಕ್ಸ್ಟ್ ಪ್ರಪಂಚದ ಧಾವಂತಿಕೆಯಲ್ಲಿ, ಎದರಲ್ಲಿ ಇದು ಕೀವರ್ಡ್, ಪ್ರಪಂಚದ ಧಾವಂತಿಕೆ ಅಂದ್ರೆ ಅವಸರದಲ್ಲಿ ನಾವು ನಮ್ಮ ಬದುಕನ್ನೇ ಮರೆತೆವು, ಉಪೇಕ್ಷಿಸಿದೆವು. ನೋಡಿ ಮತ್ತೆ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ವರ್ಡ್ ಕೊಡಬಹುದು, ನಿರ್ಲಕ್ಷಿಸಿದೆವು ಅಂತ ಕೂಡ ಕೊಡಬಹುದು. ಸೊ ಈ ಮೂರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಬಳಸ್ಕೋಬಹುದು. ಇಂಥ ಬದುಕಿನ ಪ್ರಪಂಚದ ಧಾವಂತಿಕೆಯಲ್ಲಿ ಬದುಕನ್ನು ನಾವು ಮರೆತೆವು ಅಥವಾ ಉಪೇಕ್ಷಿಸಿದೆವು ಅಥವಾ ನಿರ್ಲಕ್ಷಿಸಿದೆವು, ಯಾವ್ದಾದ್ರು ಒಂದು ವರ್ಡ್ ಅನ್ನ ನೀವು ಇಲ್ಲಿ ಬಳಸಿ. ಎಲ್ಲಾ ವರ್ಡ್ಸ್ ಗಳನ್ನ ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಹೋಗ್ಬೇಡಿ. ಕೊನೆಗೆ ಏನಾಯ್ತು ಅಂದ್ರೆ ಇದರಿಂದ ಎಲ್ಲರಿಂದ ನಿಜಾನಂದದಿಂದ, ನಿಜಾನಂದ ಇಲ್ಲಿ ನಿಜವಾದ ಆನಂದದಿಂದ ಅಂತ ಬಳಸಬೇಕಾಗಿತ್ತು. ಅವರು ನಾನು ಇದನ್ನ ಕೂಡಿಸ್ಬಿಟ್ಟು ಕೊಟ್ಟಿದ್ದೇನೆ. ನಿಜವಾದ ಆನಂದದಿಂದ ಅಂದ್ರೆ ಇಲ್ಲಿ 2 ವರ್ಡ್ ಆಗ್ತಿತ್ತು, 2 ವರ್ಡ್ ಒಂದೇ ವರ್ಡ್ ಅಲ್ಲಿ ಕೊಟ್ಟಿದ್ದಾರೆ, ನಿಜಾನಂದದಿಂದ ಅಂತ ಹೇಳಿ ರೈಟ್. ಸೊ ಇಷ್ಟರಿಂದ ವಂಚಿತರಾದೆವು. ಇದನ್ನ ಓದ್ಕೊಳ್ಳೋದಕ್ಕೆ ಎಷ್ಟು ನಿಮಿಷ ಬೇಕಂದ್ರೆ 2 ಮಿನಿಟ್ಸ್ ಬೇಕು. ಸೊ ನಿಮ್ಗೆ ಪಾಸಿಟಿವ್ ಆಗಿ ಗೊತ್ತು ಬಿಡುತ್ತೆ. ಇವ್ರ ಎದ್ರ ಬಗ್ಗೆ ಹೇಳ್ತಾ ಇದ್ರೆ ಬದುಕಿನ ಬಗ್ಗೆ ಹೇಳ್ತಾ ಇದ್ದಾರೆ. ಬದುಕಿನ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ತಾ ಇದ್ರ ಟೈಟಲ್ ಅಲ್ಲಿ ಪಾಸಿಟಿವ್ ಇರಬೇಕು, ನೆಗೆಟಿವ್ ಆಗಿ ಹೇಳ್ತಾ ಇದ್ರ ನೆಗೆಟಿವ್ ಇರಬೇಕು, ನ್ಯೂಟ್ರಲ್ ಆಗಿ ಹೇಳ್ತಾ ಇದ್ರ ನ್ಯೂಟ್ರಲ್ ಆಗಿರ್ಬೇಕು. ಸೊ ಈ ಪ್ರೀಸೈಸ್ ನಾವು ನೋಡಿದಾಗ ಬದುಕಿನ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ವರ್ಡ್ ಏನಿರ್ಬೇಕು ಇಲ್ಲಿ, ಬದುಕಿನ ಕುರಿತು ಇರಬೇಕು ರೈಟ್. ಸೊ ಇದನ್ನ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ವಿ. ಸೊ ಇವ್ರ ವ್ಯೂ ಏನಿದೆ, ಇವ್ರ ಟ್ಯೂನ್ ಏನಿದೆ ಅಂತಂದ್ರೆ ಪಾಸಿಟಿವ್ ಆಗಿದೆ. ಸೊ ಟೈಟಲ್ ಏನಿರ್ಬೇಕು, ಪಾಸಿಟಿವ್ನೇ ಇರಬೇಕು ರೈಟ್. ಯಾವ ರೀತಿಯಾಗಿ ಸಾಲ್ವ್ ಮಾಡಿದ್ವಿ ಅಂತ ನೋಡ್ಕೊಳ್ಳೋಣ. ಸೊ ಫಸ್ಟ್ ಪಾಯಿಂಟ್ ರೈಟ್, ಟೈಟಲ್ ನಾನು ಹೇಳಿದೆ ನಿಮಗೆ, ದಿವ್ಯವಾದ ಬದುಕು ಅಥವಾ ಬದುಕಿನ ನಿಜಾನಂದ. ಬದುಕಿನ ಬಗ್ಗೆ ಹೇಳ್ತಾ ಇದ್ರೆ, ಬಟ್ ಬದುಕು ಎಂತದ್ದು, ದಿವ್ಯವಾಗಿರ್ತಕ್ಕಂಥದ್ದು ರೈಟ್. ಸಿಂಪಲ್ ಆಗಿ 2 ಮೂಡಲ್ಲಿ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಟೈಟಲ್ ಅಲ್ಲಿ ನಿಮಗೆ ಏನಿರ್ಬೇಕು ಅಂತಂದ್ರೆ ಬದುಕು ಅಂತಕ್ಕಂಥ ಒಂದು ಪದ ಇದ್ರೆ ಸಾಕು. ಬದುಕು ಅಂತಕ್ಕಂಥ ಪದ, ಅದ್ರ ಮುಂದೆ ನೀವು ಪಾಸಿಟಿವ್ ಆಗಿರ್ತಕ್ಕಂಥ ಯಾವುದೇ ವರ್ಡ್ ಅನ್ನು ಸೇರಿಸ್ಕೊಂಡು ಕೂಡ ಇಟ್ ಈಸ್ ಅಕ್ಸೆಪ್ಟೆಡ್. ಬದುಕಿದೆ ಅಲ್ವಾ, ಅದ್ರ ಮುಂದೆ ಪಾಸಿಟಿವ್ ವರ್ಡ್ ಅನ್ನ ಸೇರಿಸ್ಕೊಂಡ್ಬಿಟ್ರೆ ನಿಮ್ಮ ಟೈಟಲ್ ಅಲ್ಲಿ 2 ಔಟ್ ಆಫ್ 2 ಮಾರ್ಕ್ಸ್ ಸಿಗುತ್ತೆ. ನಾನು ಮತ್ತೆ ಹೇಳ್ತಾ ಇದೀನಿ, ಕೆಲವೊಂದ್ಸತಿ ಟೈಟಲ್ ಗಿಂತ 5 ಮಾರ್ಕ್ಸ್ ಕೂಡ ಕೊಡ್ತಾರೆ, ಯಾಕಂದ್ರೆ ಟೈಟಲ್ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ರೈಟ್. ಸೊ ನಾವು ಕೀವರ್ಡ್ಸ್ ಗಳನ್ನ ಬಳಸ್ಕೊಂಡಿದ್ವಿ, ಆ ಕೀವರ್ಡ್ಸ್ ಗಳನ್ನ ಇಲ್ಲಿ ಹಾಕಿ ನಿಮಗೆ ಪ್ರೀಸೆಸ್ ಮಾಡಿದ್ದೇನೆ. ನೋಡ್ಕೊಳ್ಳಿ, ಬದುಕು 100 ವಸಂತಗಳ ಕಾಮ ಇಲ್ಲಿ ಬರಬೇಕು, 100 ವಸಂತಗಳ ಅಪಾರ ಅನುಭವದ ಇಲ್ಲೊಂದು ಕೋಮ ಬರಬೇಕು, ಅಸಂಖ್ಯ ಮಾನವೀಯ ಸಂಬಂಧಗಳ ಇಲ್ಲೊಂದು ಕಾಮ, ಸಾಧನೆ ಸಿದ್ಧಿಗಳ ಅಮೂಲ್ಯ ಕಾಣಿಕೆ. ಇಲ್ಲಿ ಅಮೂಲ್ಯ ಅನ್ನೋ ತೆಗೆದು ಬರೀ, ನೀವು ಕಾಣಿಕೆ ಅನ್ನೋದನ್ನು ಕೂಡ ಯೂಸ್ ಮಾಡಿದ್ರು ಸಾಕು, ಸಾಧನೆ ಸಿದ್ಧಿಗಳ ಕಾಣಿಕೆ. ಸೊ ಇಲ್ಲೊಂದು ಸೆಂಟೆನ್ಸ್ ಆಯ್ತಾ, ಇದೊಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಯ್ತು. ಇನ್ನೊಂದ್ಸಲಿ ನೋಡ್ತೀನಿ, ಬದುಕು 100 ವಸಂತಗಳ ಅಪಾರ ಅನುಭವದ ಅಸಂಖ್ಯ ಮಾನವೀಯ ಸಂಬಂಧಗಳ ಸಾಧನೆ ಸಿದ್ಧಿಗಳ ಕಾಣಿಕೆ ಅಂದ್ರೂ ಸಾಕು, ಅಮೂಲ್ಯ ಕಾಣಿಕೆ ಅಂದ್ರೂ ಸಾಕಾಗುತ್ತೆ. ಸೊ ಒಂದ್ ಸೆಂಟೆನ್ಸ್ ಮುಗಿತು, ಫುಲ್ ಫಾಂಟ್ ಆಯ್ತು. ಇಲ್ಲ ಯಾವುದೇ ಎಕ್ಸ್ಕ್ಲಾಮೇಟರಿ ಚಿಹ್ನೆಗಳನ್ನ ನಾನು ಇಲ್ಲಿ ಬಳಸಿಲ್ಲ. ಸೊ ಇದನ್ನು ಕೂಡ ನೀವು ಗಮನಿಸಬೇಕು. ಎಲ್ಲರಿಗೂ ಅವರವರದ್ದೇ ಆದ, ಇಲ್ಲಿ ನೋಡಿ, ಎಲ್ಲರಿಗೂ ಅವರವರದ್ದೇ ಆದ, ಅಂತಕ್ಕಂಥ ಸಪರೇಟ್ ಬಾಕ್ಸ್ ನ ಬರಬೇಕಾಗಿತ್ತು, ಬೇಕಾಗಿಲ್ಲ. ಯಾಕೆಂದ್ರೆ ಇದೇ ಬಾಕ್ಸ್ ನಲ್ಲಿ ನೀವು ವರ್ಡ್ಸ್ ಗಳನ್ನ ಕೂಡಿಸ್ಕೊಂಡು ಬರ್ಬಿಟ್ರೆ 2 ಪದಗಳಾಗೋದು ಒಂದೇ ಪದ ಆಗತ್ತೆ. ಸೊ ದಿಸ್ ಇಸ್ ದ ಟೆಕ್ನಿಕ್. ದಿವ್ಯ ಭವ್ಯ ಬದುಕಿದೆ, ದಿವ್ಯ ಭವ್ಯ ಇಲ್ಲಿ ನಾನು ಸಿಂಬಲ್ ಗಳನ್ನ ಯೂಸ್ ಮಾಡಿದ್ದೇನೆ, ಸಂಕೇತವನ್ನ, ಅದಕ್ಕೋಸ್ಕರ ಈ ವರ್ಡ್ ಅನ್ನ ಯೂಸ್ ಮಾಡಿದೆ. ಅವರವರದ್ದೇ ಆದ ಬದುಕಿದೆ ಅಂದ್ರೂ ಸಾಕು. ನಾನು ಹೇಳಿದೆ ನಿಮಗೆ ವರ್ಣನೆ ಬೇಕಾಗಿಲ್ಲ, ನಿಮ್ಗೆ ಎಕ್ಸಾಂಪಲ್ ಕೊಡೋದ್ರ ಮೂಲಕ ತೋರಿಸಿದೆ ಅಷ್ಟೇ ಹೊರತು ಇಲ್ಲಿ ವರ್ಣನೆ ನಮಗೆ ಬೇಕಾಗಿಲ್ಲ ರೈಟ್. ಬದುಕಿದೆ, ಎಲ್ಲರಿಗೂ ಅವರವರದ್ದೇ ಆದ ಬದುಕಿದೆ, ಇಲ್ಲೊಂದು ಫುಲ್ ಪಾಯಿಂಟ್, 2 ಸೆಂಟೆನ್ಸ್ ಮುಗಿತು. ನೆಕ್ಸ್ಟ್, ಎಲ್ಲ ಸ್ಥಾನಮಾನಗಳ ನೆಲೆಯಾದ ಬ್ರಹ್ಮಾಂಡ ಬದುಕಿನ ಕುರಿತು ನಾವೆಲ್ಲರೂ ಯೋಚಿಸಿದ್ದು ತೀರಾ ಕಡಿಮೆ. ನೋಡಿ, ಯಾವ್ದಾದ್ರು ಒಂದನ್ನ ನೀವು ಬಳಸ್ಕೊಳ್ಳಿ ಅಂತ ಹೇಳಿದೆ, ತೀರಾ ಕಡಿಮೆ. ಇಂಥ ಎಲ್ಲ ಸ್ಥಾನಮಾನಗಳ ನೆಲೆಯಾದ ಬ್ರಹ್ಮಾಂಡ ಬದುಕಿನ ಕುರಿತು ನಾವೆಲ್ಲರೂ ಯೋಚಿಸಿದ್ದು ತೀರಾ ಕಡಿಮೆ, ಇಲ್ಲೊಂದು ಫುಲ್ ಪಾಯಿಂಟ್ ಆಯ್ತು. ಸಿಂಪಲ್ ಆಗಿರ್ತಕ್ಕಂಥ ಲೈನ್ ಅಲ್ಲಿ ಇದನ್ನ ನಾವು ಫಿನಿಶ್ ಮಾಡಿದ್ವಿ. ಕಾರಣ ಪ್ರಪಂಚದ ಧಾವಂತ.
ಕಾರಣ ಪ್ರಪಂಚದ ಧಾವಂತ. ಇಲ್ಲಿ ಇದೇನ್ ತೋರಿಸುತ್ತಂದ್ರೆ ಒಂದು ಸೆಂಟೆನ್ಸ್ ಮುಂದೆ ಕಂಟಿನ್ಯೂ ಆಗ್ತಾ ಅನ್ನೋದು ಈ ಸಿಂಬಲ್ ನಮ್ಗೆ ತೋರಿಸುತ್ತೆ. ಒಂದು ಕಾಮ ಕೊಟ್ಟು ಫುಲ್ ಪಾಯಿಂಟ್ ಕೊಟ್ಟು ಕಾಮ ಕೊಟ್ಬಿಟ್ರೆ ಇದು ಮುಂದೆ ಇದರ ಪರಿಣಾಮವನ್ನು ತೋರಿಸ್ತಾ ಇದೆ. ಪರಿಣಾಮ ನಿಜಾನಂದ ಇಲ್ಲವಾಯಿತು. ಇದು ಇನ್ನೊಂದು ರೀತಿ ಬರಿಬೇಕು, ನಿಜಾನಂದವಿಲ್ಲವಾಯಿತು ಅಂತಾನು ಕೂಡ ಬರಿಬಹುದು. ನಿಜಾನಂದ ವಿಲ್ಲವಾಯಿತು, ರೈಟ್. ಹೀಗೂ ಕೂಡ ನೀವು ಬರೀಬಹುದು. ಇದಕ್ಕೆ ಯಾವುದೇ ಇರ್ತಕ್ಕಂತಹ ಡಿಬಾರ್ ಇಲ್ಲ. ಸೊ ಈ ರೀತಿಯಾಗಿನೂ ಕೂಡ ನೀವೇನ್ ಮಾಡಬಹುದು, ಈ ಪ್ರಿಸೈಸ್ ಅನ್ನ ರೀಪ್ರೆಸೆಂಟ್ ಮಾಡಬಹುದು. ಸೊ ಅಪ್ರಾಕ್ಸಿಮೇಟ್ಲಿ ನಮ್ಗೆ ಎಷ್ಟು ವರ್ಡ್ ಆಗತ್ತೆ ಅನ್ನೋದನ್ನ ನಾವು ಇಲ್ಲಿ ಕೌಂಟ್ ಮಾಡ್ಕೋಬಹುದು. 6 ಪದಗಳಿದಾವೆ. ಎಷ್ಟೆಲ್ಲ ಇದೆ? 6 31 ಪದಗಳ ಆಯಿತು, ರೈಟ್. ಅಪ್ರಾಕ್ಸಿಮೇಟ್ಲಿ ನೀವು ಎಷ್ಟು ಬರೀಬೇಕು? 33 to 38 ಪ್ಲಸ್ ಆರ್ ಮೈನಸ್ 5, 3 to 5 ಈ ಅಂಶವನ್ನ ನೀವು ಗಮನದಲ್ಲಿಟ್ಕೊಂಡ್ಬಿಟ್ರೆ ಒಂದು ಪ್ರಿಸೈಸ್ ನಿಮಗೆ ಅತ್ಯಂತ ಸುಲಭವಾಗಿ ಆಗುತ್ತೆ. ಈ ಪ್ರಿಸೈಸ್ ಅನ್ನ ನೋಡ್ಕೊಳ್ಳಿ ನೀವು. ಈ ಪ್ರಿಸೈಸ್ ತುಂಬಾನೇ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು. ಏನ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಸೆಂಟೆನ್ಸ್ ನಲ್ಲೂ ಕೂಡ ಏನ್ ಕೊಟ್ಟಿದ್ದಾರೆ ಅವರು, ಇಂಪಾರ್ಟೆಂಟ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳು ಇಲ್ಲಿ ಏನ್ ಮಾಡ್ಬಿಡ್ತಾರೆ, ಗಾಬರಿ ಆಗ್ಬಿಡ್ತಾರೆ, ಇದು ಹೆಂಗಪ್ಪ ಶಾರ್ಟ್ ಮಾಡೋದು ಅಂತ ಹೇಳಿ. ನಾನು ನಿಮ್ಗೆ ಹೇಳಿದೆ, ಒಂದೇ ಲೈನ್ ಅನ್ನಲ್ಲ, ಅನೇಕ ವಿಧವಾದ ಲೈನ್ ಗಳನ್ನ ನೀವು ತೆಗೆದುಕೊಂಡು 3 ಅಥವಾ 3ಕ್ಕಿಂತ ಹೆಚ್ಚು ಲೈನ್ ಗಳನ್ನ ತೆಗೆದುಕೊಂಡು ಶಾರ್ಟ್ ಮಾಡಿದಾಗ ತುಂಬಾನೇ ಈಸಿ ಆಗತ್ತೆ. ಕೌಂಟ್ ಹೇಗ್ ಮಾಡ್ಬೇಕು ಅಂತ ಇಲ್ಲಿ ಹೇಳಿದೆ ನಿಮಗೆ. ಇದೊಂದು ವರ್ಡ್, ಇದೊಂದು 1 2 3 4 5 6. ಸೊ ಒಂದು ಲೈನ್ ಅಲ್ಲಿ 6 ವರ್ಡ್ಸ್ ಇದಾವೆ. ನಂಬರ್ ಆಫ್ ಲೈನ್ಸ್ ಎಷ್ಟಿದೆ? 1 2 3 4 5 6 7 8 9 10 11 12 13 14 15 15 ಲೈನ್ಸ್. 15 into 16 15 into 16 ನಾವು ಮಾಡ್ಕೊಂಡ್ಬಿಟ್ರೆ ನಮಗೆ ಅಪ್ರಾಕ್ಸಿಮೇಟ್ ನಂಬರ್ ಆಫ್ ವರ್ಡ್ಸ್ ಇಲ್ಲಿ ಸಿಗತ್ತೆ. ಎಷ್ಟು? 15 into 6 ಅನ್ನೋದ್ರಲ್ಲೇನು ಅಪ್ರಾಕ್ಸಿಮೇಟ್ಲಿ 90 ವರ್ಡ್ ಆಯ್ತು. ನಾವೆಷ್ಟು ಬರೀಬೇಕಾಗಿತ್ತು? 30 ವರ್ಡ್ಸ್ ಬರೀಬೇಕಂತ ಇಟ್ಕೊಳ್ಳಿ, ರೈಟ್. ಅಪ್ರಾಕ್ಸಿಮೇಟ್ಲಿ ಎವರೇಜ್ ಆಗಿ ನೀವು ತಿಳ್ಕೊಂಡ್ಬಿಡಿ, 30 ವರ್ಡ್ಸ್. ಬಾಕ್ಸ್ ಎಲ್ಲಾಗುತ್ತೆ? ನಂಬರ್ ಆಫ್ ಬಾಕ್ಸಸ್ ನಾವು ನೋಡ್ಕೊಂಡಾಗ ಇಲ್ಲಿ ನಾವು ಟಿಕ್ ಅನ್ನ ಹಾಕೋಬೇಕು. ಸೊ 30 ವರ್ಡ್ಸ್ ನನಗೆ ಇಲ್ಲಿ ಮುಗುತ್ತೆ. 6 ಇಲ್ಲೇ 30. 5 ಲೈನ್ಗೆ ಇಲ್ಲಿ ಮುಗಿಯುತ್ತೆ ಅಂತಂದ್ರೆ ಹೆಚ್ಚು ಕಡಿಮೆ ಹೇಳಿದೆ 3 to 5 ಅಂದಾಗ ಇಲ್ಲೊಂದು ಡೆಡ್ ಲೈನ್ ಹಾಕೊಂಡು ನೀವು ಫಿನಿಶ್ ಮಾಡಿಬಿಟ್ರೆ ನಿಮ್ಮ ಒಂದು ಪ್ರಿಸೈಸ್ ಪರ್ಫೆಕ್ಟ್ ಆಗಿ ಆಗತ್ತೆ, ರೈಟ್. ಸೊ ಈ ರೀತಿಯಾಗಿ ನೀವು ವರ್ಡ್ಸ್ ಅನ್ನು ಕೌಂಟ್ ಮಾಡ್ಕೊಂಡು ಇಲ್ಲಿ ಒಂದು ಟಿಕ್ ಅನ್ನು ಹಾಕಿಕೊಂಡು ಇದು ನಿಮಗೆ ಡೆಡ್ ಲೈನ್ ಅಂತ ತಿಳ್ಕೋಬೇಕು. ಈ ಡೆಡ್ ಲೈನ್ ಒಳಗಡೆ ಹೆಚ್ಚು ಕಡಿಮೆ 1 ಅಥವಾ 2 ಪದಗಳು ಆಗ್ಲಿ ತೊಂದರೆ ಇಲ್ಲ. ಡೆಡ್ ಲೈನ್ ಒಳಗಡೆ ಮುಗಿಸೋದಕ್ಕೆ ಪ್ರಯತ್ನವನ್ನ ಪಡಿ. ಸೊ ದಿಸ್ ಇಸ್ ಮಾಡೆಲ್ 1 ಅಭ್ಯಾಸ 1 ಪ್ರಿಸೈಸ್ ಅನ್ನು ನೋಡಿದ್ವಿ. ಎರಡನೇದು ನೋಡೋಣ, ಟೈಟಲ್ ಯಾವ ರೀತಿ ನಾವು ಕೊಡಬೇಕು ಅಂತ ಹೇಳಿ, ರೈಟ್. ನಾನು ಫಸ್ಟ್ ನಿಮಗೆ ಓದಿ ಹೇಳ್ತಾ ಹೋಗ್ತೇನೆ. ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ಳಿ, ರೈಟ್. ಫಸ್ಟ್ ನೋಡ್ಕೊಳ್ಳೋಣ. ನಾವು ಮಹಾತ್ಮರ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ರೆ, ಮಹಾತ್ಮರ ಯಾರು? ನಾವು. ನಾನು ಹೇಳಿದೆ ನಿಮಗೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್, ಈ ಮೂರನ್ನ ಇಟ್ಕೋಬೇಕು. ಉಪದೇಶ, ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಇಲ್ಲೇ ಬಂದ್ಬಿಟ್ಟು. ಕೇಳಿದ ನಂತರ ಏಕಾಂತ ಸ್ಥಳಕ್ಕೆ ಹೋಗಬೇಕು, ಅಲ್ಲಿ ಧ್ಯಾನಸ್ಥರಾಗಿ ಅವರ ಉಪದೇಶವನ್ನೆಲ್ಲ ಸುಮ್ಮನೆ ಮೆಲುಕು ಹಾಕಬೇಕು. ಏನ್ ಮಾಡ್ತಾ ಇದ್ರೆ, ಧ್ಯಾನಸ್ಥರಾಗಿ ಮೆಲುಕು ಹಾಕಬೇಕು ಅಂದ್ರೆ ರಿಮೈಂಡ್ ಮಾಡಬೇಕು, ರೀಕಾಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಗ ನಮಗೆ ವಿಲಕ್ಷಣ ಆನಂದ ಉಂಟಾಗುತ್ತದೆ. ಯಾವಾಗ? ಉಪದೇಶವನ್ನೆಲ್ಲ ಕೇಳಿದ ಮೇಲೆ. ಅದು ಆತ್ಮಾನಂದ. ಇದ್ರ ಬಗ್ಗೆ ಹೇಳ್ತಾ ಇದ್ರೆ ಇಲ್ಲಿ ಕೀವರ್ಡ್ ಯಾವುದು? ಆತ್ಮಾನಂದ. ಅದರಿಂದ ಬದುಕಿನಲ್ಲಿ ಏನ್ ಸಿಗುತ್ತೆ? ಶಾಂತಿ, ಸಮಾಧಾನ, ಸುಮಗಳು. ಇಲ್ಲಿ ಯಾವ್ದಾದ್ರು ಬರ್ಕೋಬಹುದು. ಶಾಂತಿ ಸಮಾಧಾನ ಅಂತ ಬರ್ಕೋಬಹುದು ಅಥವಾ ಶಾಂತಿ ಸಮಾಧಾನದ ಸುಮಗಳನ್ನು ಕೂಡ ಯೂಸ್ ಮಾಡಬಹುದು. ಅರಳಿ ಸುತ್ತಮುತ್ತ ಸಂತಸದ ಸುಗಂಧ ಸೂಸುತ್ತದೆ. ಏನಾಗುತ್ತೆ? ಅದರಿಂದ ಸಂತಸ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ದಿವ್ಯ ಭವ್ಯ ಬದುಕು. ನೀವು ಜಸ್ಟ್ ಕಾಮನ್ ಆಗಿ ಥಿಂಕ್ ಮಾಡಿ, ಇಲ್ಲಿ ಒಂದು ಪ್ರಿಸೈಸ್ ಅನ್ನ ಕೊಟ್ಟಿದ್ದಾರೆ, ರೈಟ್. ಎದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಫಸ್ಟ್ ಇಂಪಾರ್ಟೆಂಟ್. ಕೋರ್ ಎದ್ರ ಬಗ್ಗೆ ಇದೆ, ಯಾವ ಐಡಿಯಾ ಇದೆ, ಆಥರ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇಂಪಾರ್ಟೆಂಟ್. ನಾವು ಇವಾಗಲೇ ಬದುಕಿನ ಬಗ್ಗೆ ನೋಡಿದ್ವಿ. ಈ ಪ್ರಿಸೈಸ್ ನಲ್ಲೂ ಕೂಡ ಬದುಕಿನ ಬಗ್ಗೆ ಹೇಳ್ತಾ ಇದ್ದಾರೆ. ಎಸ್, ಬದುಕಿನ ಬಗ್ಗೆ ಹೇಳ್ತಾರೆ. ಬಟ್ ಯಾವ್ದಕ್ಕೆ ಅತಿ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ, ಯಾವ್ದನ್ನ ಪರಿಣಾಮ ಆಗುತ್ತೆ ಅನ್ನೋದು ನೋಡೋಣ, ರೈಟ್. ಇನ್ನೊಂದ್ಸಲಿ ನಾನು ಪ್ರಿಸೈಸ್ ನ ಓದ್ತೇನೆ. ಆಥರ್ ಪಾಯಿಂಟ್ ಆಫ್ ವ್ಯೂ ಏನಿದೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಯಾವ್ದ್ರ ಬಗ್ಗೆ ಅತಿ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ, ಯಾವ್ದ್ರ ಸುತ್ತಮುತ್ತ ಇವರು ತಿರುಗ್ತಾ ಇದ್ದಾರೆ, ಗಿರಿಕಿ ಹೊಡಿತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್. ನಾವು ಮಹಾತ್ಮರ ಉಪದೇಶ ಕೇಳಿದ ನಂತರ ಏಕಾಂತ ಸ್ಥಳಕ್ಕೆ ಹೋಗಬೇಕು, ಅಲ್ಲಿ ಧ್ಯಾನಸ್ಥರಾಗಿ ಅವರ ಉಪದೇಶವನ್ನೆಲ್ಲ ಸುಮ್ಮನೆ ಮೆಲುಕು ಹಾಕಬೇಕು. ಯಾರ ಉಪದೇಶ? ಮಹಾತ್ಮರ ಉಪದೇಶ. ಆಗ ನಮಗೆ ವಿಲಕ್ಷಣ ಉಂಟಾಗುತ್ತದೆ. ಎದರಿಂದ ಉಂಟಾಗುತ್ತದೆ? ಉಪದೇಶದಿಂದ ಉಂಟಾಗುತ್ತದೆ. ಅದು ಆತ್ಮಾನಂದ. ಅದರಿಂದ ಬದುಕಿನಲ್ಲಿ ಶಾಂತಿ, ಸಮಾಧಾನದ ಸುಮಗಳು ಹರಡಿ ಸುತ್ತಮುತ್ತ ಸಂತಸದ ಸುಗಂಧ ಸೂಸುತ್ತದೆ. ಅದು ದಿವ್ಯ ಭವ್ಯ ಬದುಕು. ಎಲ್ಲಾ ಸಂತಸ, ಶಾಂತಿ, ಸಮಾಧಾನ, ಆತ್ಮಾನಂದ ಎದರಿಂದ ಬರುತ್ತೆ ಅಂದ್ರೆ ಮಹಾತ್ಮರ ಉಪದೇಶದಿಂದ ಬರುತ್ತೆ. ಸೊ ಎದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ಆಥರು ಕಂಪ್ಲೀಟ್ಲಿ ಮಹಾತ್ಮರ ಉಪದೇಶದ ಎಫೆಕ್ಟ್ ಏನಿದೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಈ ಪಾಯಿಂಟ್ ಅನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು, ರೈಟ್. ಸೊ ನೆಕ್ಸ್ಟ್ ಹೇಗೆ ಇದನ್ನ ಬಿಡಿಸಬಹುದು, ಎಷ್ಟು ನಂಬರ್ ಆಫ್ ವರ್ಡ್ಸ್ ಎಷ್ಟಿದೆ ಕೌಂಟ್ ಮಾಡೋಣ. 1 2 3 4 5 6 7
ಒಂದು ಲೈನ್ ಅಲ್ಲಿ 7 ಪದ ಇದಾವೆ. ನಂಬರ್ ಆಫ್ ಲೈನ್ಸ್ ಅನ್ನು ನೋಡ್ಕೋಬೇಕು. 1 2 3 4 5 5 ಇಂಟು 5 7 35 ಅಪ್ರಾಕ್ಸಿಮೇಟ್ಲಿ ನಮಗೆ 35 ವರ್ಡ್ಸ್ ಇದೆ. ಇದನ್ನ ನಾವು 1/3 ಮಾಡಬೇಕು ಅಂತಂದ್ರೆ 12ರಿಂದ 16 ಪದಗಳಲ್ಲಿ ಮುಗಿಸ್ಬೇಕು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾವಾಗ ನೀವು ಪ್ರೀಸೈಸ್ ಅನ್ನು ಮಾಡ್ತಿರ್ತೀರೋ ಅಲ್ಲಿ ಮೀನಿಂಗ್ ಬಹಳ ಇಂಪಾರ್ಟೆಂಟ್. 35 ಪದಗಳ ಕೊಟ್ಟಾಗ ನಾವು ಎಷ್ಟು ಮಾಡಬೇಕು? 12ರಿಂದ 16 ಪದಗಳಲ್ಲಿ ಮುಗಿಸ್ಬೇಕು. ಇದನ್ನ ನಾನು ಹೇಳಿದೆ ನಿಮಗೆ 3 to 5 ಹೆಚ್ಚು ಕಡಿಮೆ ಹಾಕ್ಬೋದು. ಹಂಗಂತ ಹೇಳಿ ಮೀನಿಂಗ್ ಅಲ್ಲಿ ಕಡಿಮೆ ಹಾಕ್ಬಾರ್ದು. ಅದು ಮೀನಿಂಗ್ಫುಲ್ ಆಗಿರ್ಬೇಕು. ಇಡೀ ಪ್ರೀಸೈಸ್ ಒಂದೇ ಲೈನ್ ಅಲ್ಲಿ ಬರೆದ್ರು ಕೂಡ ಅದ್ರ ಮೀನಿಂಗ್ ಅನ್ನ ಕಳ್ಕೋಬಾರ್ದು. ಆ ರೀತಿಯಾಗಿ ನಾವು ಪ್ರೀಸೈಸ್ ಅನ್ನ ಬರೀಬೇಕಾಗುತ್ತೆ. ಸೊ ಈ ಪಾಯಿಂಟ್ ಅನ್ನು ನೀವು ನೆನ್ಪಿಟ್ಕೊಂಡಾಗ ಟೈಟಲ್ ಕೊಡೋದಿಲ್ಲಿ ಬಹಳ ಇಂಪಾರ್ಟೆಂಟ್. ರೈಟ್, ಟೈಟಲ್ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಮಹಾತ್ಮರ ಉಪದೇಶದ ಮಹತ್ವದ ಕುರಿತು ಹೇಳ್ತಾ ಇದ್ದಾರೆ. ರೈಟ್, ಮಹಾತ್ಮರ ಉಪದೇಶದ ಕುರಿತು ಹೇಳ್ತಾ ಇದ್ದಾರೆ, ಅದರ ಮಹತ್ವದ ಕುರಿತು ಟೈಟಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈ ಅಂಶವನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಪ್ರೀಸೈಸ್ ನಲ್ಲಿ ಎಲ್ಲಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಯಾವುದಂದ್ರೆ ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಬಹಳ ಇಂಪಾರ್ಟೆಂಟ್. ಟೈಟಲ್ಗೆ ನಿಮಗೆ ಮಹಾತ್ಮರ ಉಪದೇಶದ ಮಹತ್ವ, ಬದುಕು ಇದೆ, ಬಟ್ ಈ ಬದುಕು ದಿವ್ಯವಾಗೋದು, ಆತ್ಮಾನಂದ ದೊರೆಯೋದು ಯಾವುದರಿಂದ ಅಂದ್ರೆ ಮಹಾತ್ಮರ ಉಪದೇಶದಿಂದ. ಸೊ ಆಥರ್ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಟೈಟಲ್ ಅಲ್ಲಿ ಮಹಾತ್ಮರ ಉಪದೇಶದ ಮಹತ್ವ ಅಂತ ನಾವು ಬರಿಬೇಕು. ಸೊ ಅಮರ್ ಅವರು ಚೆನ್ನಾಗಿ ಗೆಸ್ ಮಾಡಿದ್ರೆ ಉಪದೇಶದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಸೊ ಮಹಾತ್ಮರ ಉಪದೇಶದ ಮಹತ್ವ ಆಯ್ತು. ನೆಕ್ಸ್ಟ್ ಮಹಾತ್ಮರ ಉಪದೇಶವಾಲಿಸಿದ ನಂತರ, ಇಲ್ಲಿ ನೋಡಿ ಒಂದೇ ಬಾಕ್ಸ್ ನಲ್ಲಿ ನಾನು ಉಪದೇಶವಾಲಿಸಿದ ಅಂತ ಯೂಸ್ ಮಾಡಿದ್ದೇನೆ. ಉಪದೇಶ ಆಲಿಸಿದ ನಂತರ ಅಂತ ಬರೀಬಹುದಾಗಿತ್ತು. ಮಹಾತ್ಮರ ಉಪದೇಶವಾಲಿಸಿ ಏಕಾಂತ ಸ್ಥಳದಲ್ಲಿ ಧ್ಯಾನಸ್ಥರಾಗಿ ಉಪದೇಶ ಮೆಲುಕು ಹಾಕುತ್ತಿದ್ದಾರೆ. ಎಲ್ಲಾ ವರ್ಡ್ ಹಂಗೆ ಇದೆ, ಇದನ್ನ ನಂತರನೇ ತೆಗೆದು ಹಾಕ್ಬಹುದು. ಮಹಾತ್ಮರ ಉಪದೇಶವಾಲಿಸಿ ಏಕಾಂತ ಸ್ಥಳದಲ್ಲಿ ಧ್ಯಾನಸ್ಥರಾಗಿ ಉಪದೇಶವನ್ನ ತೆಗಿಬಹುದು. ನೀವು ಯಾವ್ಯಾವ ವರ್ಡ್ಸ್ ಗಳನ್ನ ತೆಗಿಬಹುದು ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಸಿಂಪಲ್ ಆಗಿ ಎಷ್ಟು ಮಾಡ್ಕೋಬಹುದು. ಇದು ಒಂದು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಪ್ರೀಸೈಸ್ ಬೇಕು ನಿಮಗೆ. ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಪ್ರೀಸೈಸ್ ಬೇಕು. ಅದಕ್ಕೋಸ್ಕರ ಇಷ್ಟು ವರ್ಡ್ಸ್ ಅನ್ನ ಹೇಳ್ತಾ ಇದ್ದೀನಿ ಹೊರತು ಬೇರೆ ಏನೂ ಇಲ್ಲ. ಮಹಾತ್ಮರ ಉಪದೇಶವಾಲಿಸಿ ಏಕಾಂತ ಸ್ಥಳದಲ್ಲಿ ಧ್ಯಾನಸ್ಥರಾಗಿ ಮೆಲುಕು ಹಾಕುತ್ತಿದ್ದರೆ ಆನಂದದೊಂದಿಗೆ ಆತ್ಮಾನಂದ ಉಂಟಾಗುತ್ತದೆ. ಹಾಕುತ್ತಿದ್ದರೆ ಇಲ್ಲೊಂದು ಪಾಯಿಂಟ್ ಕೆಳಗಡೆ ಒಂದು ಕಾಮ ಕೊಟ್ಬಿಟ್ರೆ ಇದರ ಪರಿಣಾಮ ಮುಂದುವರೆದಿದೆ ಅಂತ. ಆನಂದದೊಂದಿಗೆ ಆತ್ಮಾನಂದ ಉಂಟಾಗುತ್ತದೆ. ಇದರಿಂದ ಶಾಂತಿ ಸಂತಸದ ಸುಗಂಧ ಸುತ್ತಮುತ್ತ ಸೂಸುತ್ತದೆ. ಶಾಂತಿ ಸಂತಸದ ಒಂದೇ ಬಾಕ್ಸ್ ನಲ್ಲಿ ನಿಮಗೆ ಎಕ್ಸಾಂಪಲ್ ಕೊಡೋದಕ್ಕೋಸ್ಕರವಾಗಿ ನಾವು ಸಿಂಬಾಲ್ಗಳನ್ನು ಯೂಸ್ ಮಾಡ್ಕೋಬೇಕು, ಸಂಕೇತಗಳನ್ನು ಯೂಸ್ ಮಾಡ್ಕೋಬೇಕು ನಾನು ತೋರಿಸೋದಕ್ಕೋಸ್ಕರ ಈ ವರ್ಡ್ ಅನ್ನು ಯೂಸ್ ಮಾಡಿದೆ. ಸುಗಂಧ ಸುತ್ತಮುತ್ತ ಸೂಸುತ್ತದೆ, ಅದೇ ದಿವ್ಯ ಬದುಕು ಅಥವಾ ದಿವ್ಯವಾದ ಬದುಕು. ಸರ್ ಇಲ್ಲಿ ನಂಬರ್ ಆಫ್ ವರ್ಡ್ಸ್ ಗಳು ಜಾಸ್ತಿ ಆಯ್ತಲ್ಲ ಅಂತ ನೀವು ಅನ್ಕೋಬಹುದು. ನಾನು ನಿಮ್ಗೆ ಹೇಳಿದೆ 35 ಪದಗಳನ್ನ ಕೊಟ್ಟಾಗ ಅದನ್ನ ಶಾರ್ಟ್ ಮಾಡುವಾಗ ಮೀನಿಂಗ್ ಅನ್ನ ಕೆಡದ ರೀತಿಯಲ್ಲಿ ಶಾರ್ಟ್ ಅನ್ನ ಮಾಡಬೇಕು. ಎಷ್ಟು ಆಗ್ಬಹುದು ಇಲ್ಲಿ ಅಂತಂದ್ರೆ 12ರಿಂದ 18 ಪದ ಬರೆದ್ರೆ ದಟ್ ಈಸ್ ಅ ಪರ್ಫೆಕ್ಟ್ ಪ್ರಿಸೈಸ್. 35 ಪದ ಇದ್ದಾಗ 12ರಿಂದ 18 ಪದ ಬರೆದ್ರು ಕೂಡ ತೊಂದರೆ ಇಲ್ಲ. ಯಾಕೆ ಇಲ್ಲಿ ಮೀನಿಂಗ್ ನಾವು ಯಾವುದೇ ರೀತಿ ಅದಕ್ಕೆ ಹಾನಿಯಾಗದ ರೀತಿಯಲ್ಲಿ ಪ್ರಿಸೈಸ್ ಅನ್ನ ಬರೀಬೇಕು. ಸೊ 3 ವರ್ಡ್ಸ್ ಗಳನ್ನ ನಾವಿಲ್ಲಿ ಆರಾಮಾಗಿ ತೆಗೆದು ಹಾಕ್ಬೋದು. ಒಂದು ಉಪದೇಶವನ್ನು ತೆಗೆದು ಹಾಕ್ಬೋದು, ನಂತರ ತೆಗೆದು ಹಾಕ್ಬೋದು. ಹಾಕುತ್ತಿದ್ರೆ ಆತ್ಮಾನಂದ ಉಂಟಾಗುತ್ತದೆ, ಆನಂದನೂ ಕೂಡ ತೆಗೆದು ಹಾಕ್ಬೋದು ಇಲ್ಲಿ. ರೈಟ್, ಕೆಲವೊಂದು 3 ವರ್ಡ್ಸ್ ಗಳನ್ನ ತೆಗೆದು ಹಾಕ್ಬಿಟ್ರೆ ಒಂದು ಅಪ್ರಾಕ್ಸಿಮೇಟ್ಲಿ 17 ವರ್ಡ್ಸ್ ಗಳಿಗಾಗುತ್ತೆ. ಅದೇ ದಿವ್ಯವಾದ ಬದುಕು. ಇದು ಕೂಡ ನಮಗೆ ಇಂಪಾರ್ಟೆಂಟ್ ಇಲ್ಲ. ರೈಟ್, ಜಸ್ಟ್ ಸಿಂಪಲ್ ಆಗಿ ನಾವು ಎರಡೇ ಲೈನ್ ಅಲ್ಲಿ ಏನ್ ಹೇಳ್ಬೋದು, ಮಹಾತ್ಮರ ಉಪದೇಶವಾಲಿಸಿ ಏಕಾಂತ ಸ್ಥಳದಲ್ಲಿ ಧ್ಯಾನಸ್ಥರಾಗಿ ಮೆಲುಕು ಹಾಕುತ್ತಿದ್ದರೆ ಅವಾಗ ಒಂದು ಫುಲ್ ಪಾಯಿಂಟ್ ಸೆಮಿಕೋಲನ್ ಅನ್ನು ಕೊಟ್ಬಿಟ್ಟು ಆತ್ಮಾನಂದ ಉಂಟಾಗುತ್ತದೆ. ಎಷ್ಟು ವರ್ಡ್ ಆಯ್ತು? 1 2 3 4 5 ಮೆಲುಕು ಹಾಕುತ್ತಿದೆ. 6 7 8 9 ಇದರಿಂದ 10 11 12 13 14 15 16 ಅಥವಾ 17 ಮ್ಯಾಕ್ಸಿಮಮ್ 17 ವರ್ಡ್ಸ್ ಆಗತ್ತೆ. ಈ ವರ್ಡ್ಸ್ ಗಳನ್ನ ನಾವು ರಿಮೂವ್ ಮಾಡ್ಕೊಂಡ್ಬಿಟ್ರೆ. ಸೊ ಯಾವ ರೀತಿಯಾಗಿ ನೀವು ಸಿಂಪ್ಲಿಫೈ ಮಾಡ್ಕೋಬೇಕು ಅಂತ ಹೇಳ್ತಾ ಇದೀನಿ. ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಸರ್ ಇದೇ ಪರ್ಫೆಕ್ಟಾ? ಇದೇ ರೀತಿಯಾಗಿ ನಾವು ಬರೀಬೇಕಾ? ಇದೇ ವರ್ಡ್ಸ್ ಗಳನ್ನ ಬರೀಬೇಕಾ? ಇಲ್ಲ, ದರ್ ಇಸ್ ನೋ ಬಾರ್. ನೀವು ಇಲ್ಲಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಪದಗಳನ್ನ ಹಿಂದೆ ಮುಂದೆ ಬಳಸ್ಕೊಂಡು ಯಾವ ರೀತಿಯಾಗೂ ಬರೀರಿ, ಬಟ್ ಮೀನಿಂಗ್ ಅನ್ನ ನೀವು ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮೀನಿಂಗ್ ಅನ್ನ ಮೇಂಟೈನ್ ಅನ್ನ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ದ ಸೆಕೆಂಡ್ ಪ್ರಿಸೈಸ್ ಫಾರ್ ಪ್ರಾಕ್ಟೀಸ್. ನೀವು ನಿಮ್ಮದೇ ಆಗಿರ್ತಕ್ಕಂಥ ಪ್ರಿಸೈಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಹೇಳಿದೆ ಕೊನೆಗೆ ಎಷ್ಟು ನಿಮ್ಗೆ ಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ 10 ಪ್ರಾಕ್ಟೀಸ್ ನಿಮಗೆ ಸಾಕು. ನಿಮಗೆ ಹೇಳ್ತಾ ಇದ್ದೀನಿ, ಎಕ್ಸಾಮ್ ನೆಕ್ಸ್ಟ್ ಮಂತ್ ಅಲ್ಲೇ ಫಸ್ಟ್ ವೀಕ್ ಅಲ್ಲೇ ಇದೆ ಅಂದ್ರೂ ಕೂಡ ನೀವು ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳೋಕೆ ಹೋಗ್ಬೇಡಿ.
ಇದಕ್ಕೆ ಎಷ್ಟು ಟೈಮ್ ಕೊಡಿ ಅಂತಂದ್ರೆ ಮ್ಯಾಕ್ಸಿಮಮ್ 10 ಅವರ್ಸ್ ಕೊಡಿ ಸಾಕು. 10 ಅವರ್ಸ್ ಬೇಡ ನನಗೆ, 3 ಅವರ್ಸ್ ಕೊಡಿ. ರೂಲ್ಸ್ ಅನ್ನ ಹ್ಯಾಕ್ ಮಾಡೋದಕ್ಕೆ 1.5 ಗಂಟೆ, ಪ್ರಾಕ್ಟೀಸ್ ಮಾಡೋದಕ್ಕೆ 1.5 ಗಂಟೆ. ಆ ಪ್ರಾಕ್ಟೀಸ್ ನಲ್ಲಿ ನಿಮ್ಮ ಪ್ರೀಸೆಸ್ ಪರ್ಫೆಕ್ಟ್ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಇರಿ ಮಾಡ್ತಾ ಇರಿ ಮಾಡ್ತಾ ಇರಿ. ಎಲ್ಲರೂ ಮಾಡದೇ ಇರತಕ್ಕಂತಹ ಕೆಲಸವನ್ನ ನೀವು ಮಾಡಬೇಕು. 10 ಔಟ್ ಆಫ್ 10 ಮಾರ್ಕ್ಸ್ ಪ್ರೀಸೆಸ್ ನಿಮಗೆ ಸುಲಭವಾಗಿ ಸಿಗತ್ತೆ. ಇದೆರಡು PDF ಅನ್ನ ನಿಮಗೆ ಗ್ರೂಪ್ ನಲ್ಲಿ ಹಾಕ್ತಾನೆ, ಹೇಗೆ ಮಾಡಬೇಕು ಅಂತ ಹೇಳಿ ಮಾದರಿ ಪ್ರೀಸೈಸ್ ಗಳನ್ನ. ಸೊ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆನ್ಸರ್ ಕೂಡ ಅಲ್ಲೇ ಹಾಕ್ತಾನೆ. ಟೈಟಲ್ ನಿಮ್ಮ ಪ್ರೀಸೈಸ್ ಟೈಟಲ್ ಪಾಸಿಟಿವ್ ಇರಬೇಕಾ, ನೆಗೆಟಿವ್ ಇರಬೇಕಾ, ನ್ಯೂಟ್ರಲ್ ಇರಬೇಕಾ ಅಂತ ತಿಳ್ಕೋಬೇಕು. ನಂಬರ್ ಆಫ್ ವರ್ಡಿಂಗ್ಸ್. ಸೊ ಇಷ್ಟು ನೀವು ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಪ್ರೀಸೈಸ್ ಪರ್ಫೆಕ್ಟ್ ಆಗುತ್ತೆ. ಯಾರು ಇದ್ರ ಬಗ್ಗೆ ಪ್ರಿಪರೇಷನ್ ಮಾಡೋದಿಲ್ವೋ ಅವ್ರು ತಿಳ್ಕೋಬೇಕು ಯು ಆರ್ ಗೋಯಿಂಗ್ ಟು ಲೂಸ್ ಮಾರ್ಕ್ಸ್ ಈಸಿಲಿ ಅಂತ ಹೇಳಿ. ಯಾರು ಪ್ರಿಪರೇಷನ್ ಮಾಡ್ತಿರೋ ನೀವು ತಿಳ್ಕೋಬೇಕು ಯು ಆರ್ ಗೋಯಿಂಗ್ ಟು ಗೆಟ್ ಮೋರ್ ಮಾರ್ಕ್ಸ್ ಈಸಿಲಿ ಅಂತ ಹೇಳಿ. ತುಂಬಾ ಸುಲಭವಾಗಿ 3 ಗಂಟೆನಲ್ಲಿ ನೀವು 10 ಔಟ್ ಆಫ್ 10 ಮಾರ್ಕ್ಸ್ ಗಳನ್ನ ತೆಗೆದುಕೋಬಹುದು. ಸೊ ಇದಕ್ಕೆ ಸ್ವಲ್ಪ ಗಮನ ಕೊಡಿ. ಸಕ್ಸಸ್ಫುಲ್ ಪರ್ಸನ್ಸ್ಗೂ ಫೇಲ್ಯೂರ್ ಪರ್ಸನ್ಗೂ ವ್ಯತ್ಯಾಸ ಇಷ್ಟೇ. ಸಕ್ಸಸ್ಫುಲ್ ಪರ್ಸನ್ ಎಲ್ಲರೂ ಮಾಡಕ್ಕೆ ಇಷ್ಟಪಡದಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಮ್ಗೆ ಕಷ್ಟ ಇದೆ ಅಂತಂದ್ರೆ ಸಕ್ಸಸ್ಫುಲ್ ಪರ್ಸನ್ ಕಷ್ಟವನ್ನ ಪಡೋದಕ್ಕೆ ಇಷ್ಟಪಡ್ತಾರೆ. ನಮ್ಗಲ್ಲಿ ನೆಗ್ಲೆಕ್ಟ್ ಇದೆ, ನನಗೆ ಇಷ್ಟ ಇಲ್ಲ ಅಂತಂದ್ರೆ ಇಷ್ಟ ಇಲ್ದಿರೋ ಕೆಲಸವನ್ನೇ ಅವ್ರು ಮಾಡ್ತಿರ್ತಾರೆ. ಯಾಕೆ ಅವ್ರು ಬೇಕಾಗಿರೋ ಸಕ್ಸಸ್ ಹೊರತು ಕಷ್ಟ ಇಷ್ಟ ಅಲ್ಲಿ ಇಂಪಾರ್ಟೆಂಟ್ ಅಲ್ಲ. ಸೊ ನೀವು ಇವುಗಳನ್ನ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಸೆಷನ್ ಅಲ್ಲಿ 1.5 ಗಂಟೆ ನೀವು ಎಲ್ಲಾ ರೂಲ್ಸ್ ಗಳನ್ನ ಹ್ಯಾಕ್ ಮಾಡಿ. ನೆಕ್ಸ್ಟ್ 1.5 ಅವರ್ ಪ್ರಾಕ್ಟೀಸ್ ಮಾಡಿ. 10 ನಿಮಿಷ ಟೈಮ್ ಹಾಕೋಬೇಕು, ವಾಚ್ ಅನ್ನು ಇಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸೊ ಈ ಮೆಥಡ್ ಅನ್ನು ನೀವು ಫಾಲೋ ಮಾಡಿಬಿಟ್ರೆ ನಿಮ್ಮ ಪ್ರೀಸೈಸ್ ಪರ್ಫೆಕ್ಟ್ ಆಗುತ್ತೆ. ರೈಟ್. ಐ ಹೋಪ್ ನಿಮ್ಮ ಕ್ಲಾಸ್ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಇದರ PDF ಅನ್ನು ನಿಮ್ಮ ಗ್ರೂಪ್ ಅಲ್ಲಿ ಹಾಕ್ತಾನೆ. ಬೆಳಗ್ಗೆ 9 ಗಂಟೆವರೆಗೆ ಇರುತ್ತೆ. ಇದು ಒಂದೇ ಪ್ರೀಸೈಸ್ ಕ್ಲಾಸ್ ಅನ್ನು ನೀಡಿರ್ತಾನೆ. ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ PSI ಪ್ರಿಪೇರ್ ಮಾಡ್ತಾ ಇದ್ರೆ ಅಥವಾ UPSC ಪ್ರಿಪೇರ್ ಮಾಡ್ತಾ ಇದ್ರೆ, SSC ಪ್ರಿಪೇರ್ ಮಾಡ್ತಾ ಇದ್ರೆ, KPSC ಪ್ರಿಪೇರ್ ಮಾಡ್ತಾ ಇದ್ರೆ ದಯವಿಟ್ಟು ಇಗ್ನೈಟ್ಸಿವ್ ಇರ್ತಕ್ಕಂಥ ವಿಡಿಯೋಸ್ಗಳನ್ನ ರೆಫರ್ ಮಾಡಿ. ಅವರಿಗೆ ಎಲ್ಲರೂ ಫ್ರೀ ಆಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಆಗಿ ಶಾರ್ಟ್ ಆಗಿ ನನಗೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ನನ್ನ ಫ್ರೀ ಟೈಮ್ ನಲ್ಲಿ ನಿಮ್ಗೆ ಮಾಡ್ಕೊಟ್ಟಿದ್ದೇನೆ. ಐ ಹೋಪ್ ನಿಮಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ 2 ಕ್ಲಾಸ್ ನಿಮಗೆ ಒಂದು 3-4 ಎಸ್ಸೆಗಳ ಬಗ್ಗೆ ಹೇಳ್ತೇನೆ. ನೀವು ಒಂದು ತಿಳ್ಕೊಳ್ಳಿ, ಎಕ್ಸಾಮ್ ಒಂದು ವಾರ ಇದೆ, ಯಾವುದೇ ಹೊಸ ವಿಷಯಗಳನ್ನು ಓದಬಾರ್ದು ಅನ್ನೋದು ನಿಜ. ಬಟ್ ನಿಮ್ಗೆ ಲಾಸ್ಟ್ ಮಿನಿಟ್ಸ್ ನಲ್ಲಿ ಹೇಗಿರ್ಬೇಕು ಅನ್ನೋದು ಸಿಂಪ್ಲಿಫೈ 2 to 3 ಅವರ್ಸ್ ಸಾಕು. 2 to 3 ಅವರ್ಸ್ ನಲ್ಲೇ ಹೇಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೋಬೇಕು ಅನ್ನೋದು ಕೂಡ ನಾನು ನಿಮಗೆ ನೆಕ್ಸ್ಟ್ 2 ಕ್ಲಾಸ್ ನಲ್ಲಿ ಹೇಳ್ತೇನೆ. ಪ್ರೊಬಬಲಿ ಸಂಡೇ ಆರ್ ಮಂಡೇ ನೆಕ್ಸ್ಟ್ ಕ್ಲಾಸ್ ಇರುತ್ತೆ. ನಿಮ್ಮ ಗ್ರೂಪ್ ನಲ್ಲಿ ಹಾಕ್ತೇನೆ. ಸಂಡೇ ನಿಮಗೆ ಕ್ವಿಜ್ ಇದೆ, ವಿದ್ಯಾರ್ಥಿಗಳು ಮಿಸ್ ಮಾಡ್ಕೊಬೇಡಿ. ಮಾಡಲ್ ಕ್ವಿಜ್, ಲಾಸ್ಟ್ ಕ್ವಿಜ್ ಇದು ನೆಕ್ಸ್ಟ್ ವೀಕ್ ಇರೋದಿಲ್ಲ. ಎಕ್ಸಾಮ್ಗೆ PS ಎಕ್ಸಾಮ್ ಇದೆಯಲ್ಲ ಅದಕ್ಕೋಸ್ಕರ 1000 ರೂಪೀಸ್ ರಿವಾರ್ಡ್ ಕೂಡ ಇದೆ. ಅದರಲ್ಲಿ ನೀವು ನಿಮ್ಮ ನಾಲೆಜ್ ಏನಿದೆ ಅನ್ನೋದನ್ನ ನೀವು ಟೆಸ್ಟ್ ಮಾಡ್ಕೊಳ್ಳಿ. ಸೊ ಭಯ ಪಡೋದಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಪ್ರಿಪರೇಷನ್ ಆಗಿ. ಐ ಹೋಪ್ ಈ ಕ್ಲಾಸ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರನ್ನ ಕೂಡ ನೀವು ಇಗ್ನೈಟ್ಸ್ ಯೂಟ್ಯೂಬ್ ಚಾನಲ್ಗೆ ರೆಫರ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ ಇದೆ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಲ್ರೆಡಿ 10,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವ್ರಿಗೂ ಕೂಡ ನೀವು ಅಲ್ಲಿ ಆಡ್ ಮಾಡಬಹುದು. ಯಾರು ಅತಿ ಹೆಚ್ಚಿನ ಜನರನ್ನ ಆಡ್ ಮಾಡ್ತಾರೆ ಅವ್ರಿಗೊಂದು ಪುಸ್ತಕವನ್ನ ರಿವಾರ್ಡ್ ಆಗಿ ಕೊಡುತ್ತೆ. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕಮೆಂಟ್ಸ್ ಗಳನ್ನ ಹಾಕಿ ನಿಮ್ಮ ಸ್ನೇಹಿತರಿಗೆ ಆಡ್ ಮಾಡಿ. ಇಷ್ಟು ಹೇಳ್ತಾ ಈ ತರಗತಿ ನಾನು ಮುಗಿಸ್ತಾ ಇದ್ದೇನೆ. ನಿಮ್ಮ ಜೊತೆಗೆ ನಮ್ಮ ಪಯಣ ಪ್ರಾರಂಭವಾಗಿದೆ. ನಾವು ಕೂಡ ನಿಮ್ಮ ಜೊತೆಗೆ ನಡೀತಾ ಇದ್ದೀವಿ. ಲೆಟ್ಸ್ ಮೂವ್ ಟುಗೆದರ್ ಟುವರ್ಡ್ಸ್ ಸಕ್ಸಸ್. ಇದು ಇಗ್ನೈಟ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೆ ಧನ್ಯವಾದ. ಮತ್ತೆ ಮುಂದಿನ ತರಗತಿಯನ್ನ ಗ್ರೂಪ್ ನಲ್ಲಿ ಹಾಕಲಾಗುತ್ತೆ, ಟೆಲಿಗ್ರಾಮ್ ಗ್ರೂಪ್ ನಲ್ಲಿ. ಅಲ್ಲಿ ಡಿಸ್ಕಷನ್ ಅನ್ನ ನಾವು ಮಾಡೋಣ. ಎಲ್ಲರಿಗೂ ಧನ್ಯವಾದ. ಶುಭೋದಯ.